Good evening. My name is Rashni calling from Kotak Mahindra Bank. Hello. ಹೇಳ್ರಿ. Sir, am I speaking with Savan Manohar, sir? ಹೌದು ಹೇಳ್ರಿ. ಓಕೆ ಸರ್, ನಿಮ್ಮ ಹೆಸರು ಕನ್ಫರ್ಮ್ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಸರ್, ನಿಮಗೆ ಕೊಟಕ್ನಲ್ಲಿ ಅಕೌಂಟ್ ಇದೆಯಲ್ಲ ಸರ್? ಅಲ್ಲಿ ಇವಾಗ ಎದಕ್ಕೆ ಕಾಲ್ ಮಾಡ್ರಿ ಈಗ? ಹಾಂ ಸರ್, ಅಂದರೆ ಅಕೌಂಟ್ನಲ್ಲಿ ಎಲ್ಲಾನು ಚೆನ್ನಾಗಿದೆನಾ ಸರ್? ಲೈಕ್ ಸರ್ವಿಸ್ ರಿಲೇಟೆಡ್ ಕಾಲ್ ಮಾಡಿದ್ದೀನಿ ಸರ್. ಅಂದರೆ ಲೈಕ್ ಎಲ್ಲಾನು ಚೆನ್ನಾಗಿದೆನಾ ಇಲ್ಲ ಅಂತೇಳಿ. ಹಲೋ. ಈಗ ನಮ್ಮ ಕಡೆ ಫೀಡ್ಬ್ಯಾಕ್ ತೊಗೊಂಡು ಏನು ಮಾಡ್ತೀರಿ ನೀವು? ಅಂದರೆ ಸರ್, ಇವಾಗ ಯಾವ ಥರ ಆದರೂ ಇಶ್ಯೂಸ್ ಇದೆ, ಲೈಕ್ ಇಶ್ಯೂ ಅನ್ನೋದು ರಿಸಾಲ್ವ್ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಟ್ರೈ ಮಾಡ್ತೀವಿ ಸರ್. ನೀವು ಮಾಡ್ತೀರಿ? ಅಂದರೆ ಸರ್, ಮ್ಯಾನೇಜರ್ ಜೊತೆ ಅವ್ರ ಜೊತೆಗೆ ಮಾತಾಡಿ ರಿಸಾಲ್ವ್ ಮಾಡ್ತೀವಿ ಸರ್. ಹಾಂ ಹಾಂ. ನಿಮ್ಮ ಕಡೆ ಏನು ಇನ್ಫಾರ್ಮೇಷನ್ ಇಲ್ಲೇನ್ರಿ ಈಗ ಸದ್ಯ? ಏನು ಇಶ್ಯೂಸ್ ಅವ, ಏನು ಇಶ್ಯೂಸ್ ಇಲ್ಲ ಅಂತೇಳಿ? ಲೈಕ್ ಈ ನಮ್ಮ ಕಡೆ ಈ ಇನ್ಫಾರ್ಮೇಷನ್ ಇಲ್ಲ ಸರ್. ಇನ್ಫಾರ್ಮೇಷನ್ ಇಲ್ಲ ಅಂದ್ರೆ ನೀವು ಯಾವ ಟೀಮ್ ರೀ ನೀವು? ಸಾರಿ ಸರ್, ನಾವು ಹೈದರಾಬಾದ್ನಿಂದ ಕಾಲ್ ಮಾಡ್ತಿರೋದು ಸರ್. ನಿಮ್ಮದು ಬ್ರಾಂಚ್ ಬಂದು ಲೈಕ್ ಬೆಂಗಳೂರು ಬನಶಂಕರಿ ಅದಲ್ಲ ಸರ್? ಕರೆಕ್ಟ್ ರೀ. ನೀವು ಹೈದರಾಬಾದ್ ಇರಲಿ, ಗುಡ್ಗಾಂವರ ಇರಲಿ, ಚೈನಾರ ಇರಲಿ, ಕೊರಿಯಾರ ಇರಲಿ, ರಷ್ಯಾರ ಇರಲಿ, ಜರ್ಮನಿಯರ ಇರಲಿ, ಯಾವ್ದಾರ ಇರಲಿ, ಹಾಂ ಸರ್. ಹಾಂ ಸರ್. ನಮಗೇನು ಸಂಬಂಧ ಇಲ್ರಿ. ಹಾಂ ಸರ್. ನಮಗೆ ಏನು ಸಂಬಂಧ ಅಂತಂದ್ರೆ ಡೆಸಿಗ್ನೇಟೆಡ್ ಒಂದು ಬ್ರಾಂಚ್ ಅಂತ ಇರ್ತದ. ಹಾಂ ಸರ್. ಗೊತ್ತದಿಲ್ರಿ ಬ್ರಾಂಚ್? ಹೌದು ಸರ್. ಹಾಂ. ಅಂದರೆ ಸರ್, ನಾವು ವರ್ಚುವಲ್ ರಿಲೇಶನ್ಶಿಪ್ ಮ್ಯಾನೇಜರ್ ಸರ್. ಅಂದರೆ ನೀವು ಈಗ ಬ್ರಾಂಚಿಗೆ ಹೋಗಿ ಲೈಕ್ ನಿಮಗೆ ಲೈಕ್ ಅಲ್ಲೇ ಟೈಮ್ ಜಾಸ್ತಿ ಹೋಗುತ್ತಲ್ಲ ಸರ್. ಸೊ ನೀವು ಲೈಕ್ ಅಷ್ಟು ಟೈಮ್ ವೇಸ್ಟ್ ಆಗಲಾರ್ದೆ ನಮ್ಮ ಕಡೆಯಿಂದ ಡೈರೆಕ್ಟಾಗಿ ಬ್ರಾಂಚ್ ಮ್ಯಾನೇಜರ್ ಜೊತೆಗೂ ಮಾತಾಡ್ಲಿಕ್ಕೆ ಇರುತ್ತೆ ಸರ್. ಅಲ್ಲ, ನಾ ಡಿಸ್ಕಷನ್ ಎಲ್ಲ ಪ್ರಾಬ್ಲಮ್ಸ್ ಇಶ್ಯೂಸ್ ಎಲ್ಲ ಡಿಸ್ಕಷನ್ ಮಾಡಾತು. ಬಟ್ ನಿಮ್ಮ ಕಡೆ ಏನು ಇನ್ಫಾರ್ಮೇಷನ್ ಇಲ್ಲ ಅಂದ್ರೆ ಮತ್ತೆ ಏನು ಮಾಡ್ದಂಗೆ ಆತ್ರಿ ಮತ್ತೆ? ಸಾರಿ ಸರ್, ಈ ಒಂದು ಸಾರಿಗೆ ಲೈಕ್ ನಿಮಗೆ ಯಾವ ಇಶ್ಯೂ ಆಗ್ತಾ ಇದೆ ಒಂದು ಸಾರಿ ಹೇಳಿದರೆ ನನ್ನ ಕಡೆಯಿಂದ ನಾನು ನೋಟ್ ಮಾಡಿಕೊಂಡು ನಿಮಗೆ ಅಪ್ಡೇಟ್ನೂ ಕೊಡ್ತೀನಿ ಸರ್ ನನ್ನ ಕಡೆಯಿಂದ. ಅಲ್ಲಲ್ಲ, ನೀವು ಮಾಡೋದಲ್ರಿ. ಆಲ್ರೆಡಿ ನಿಮ್ಮ ಕಡೆ ಪ್ರೀವಿಯಸ್ ಯಾರು ಕಾಲ್ ಮಾಡ್ಯಾರ ಏನದ ಎಲ್ಲ ಇನ್ಫಾರ್ಮೇಷನ್ ಬರ್ಬೇಕ್ರಿ. ಕಾಲ್ ಹಚ್ಚೋಕ್ಕಿಂತ ಮೊದ್ಲು, ಕಾಲ್ ಮಾಡೋಕ್ಕಿಂತ ಮೊದ್ಲು. ಹಾಂ ಸರ್. ಅದರ ಬೇಸಿಸ್ ಮೇಲೆ ನೀವು ಏನಂದ್ರೆ ಏನು ರಿಸಾಲ್ವ್ ಆಗ್ಯಾವ, ಏನು ರಿಸಾಲ್ವ್ ಆಗಿಲ್ಲ ಅಂತೇಳಿ ಅನಾಲಿಸಿಸ್ ಮಾಡಿದ ಮೇಲೆ ಕಾಲ್ ಹಚ್ಬೇಕ್ರಿ ನೀವು. ಓಕೆ ಸರ್, ಐ ಆಮ್ ಸೋ ಸಾರಿ ಸರ್. ಇವಾಗ ಸುಮ್ಮನೆ ಒಂದು ಕಾಲ್ ಇಶ್ಯೂ. ಹಚ್ಚಿದ್ರೆ ನಿಮ್ದು ಟೈಮ್ ವೇಸ್ಟ್, ನಮ್ದು ಟೈಮ್ ವೇಸ್ಟ್, ಅವ್ರ ಬ್ರಾಂಚ್ ಬಂದಿದ್ದವರು ಅವ್ರದ್ದು ಟೈಮ್ ವೇಸ್ಟ್. ಅವ್ರಿಗೆ ಕೆಲಸ ಮಾಡ್ಲಿಕ್ಕಂತೂ ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಇಲ್ಲ. ನಮ್ಮಂತವ್ರ ಕಸ್ಟಮರ್ ಕೇಸಸ್ ಫೈಲ್ ಹ್ಯಾಂಡ್ಲಿಂಗ್ ಮಾಡ್ಬೇಕಂತ ಇಂಟ್ರೆಸ್ಟ್ ಅವರಿಗೆ ಇಲ್ಲ. ಒಂದೇದು ಸರ್, ಎಕ್ಸಾಕ್ಟ್ಲಿ ಇಶ್ಯೂ ಅನ್ನೋದು ಹೇಳಿದ್ರೆ ನಮ್ಮ ಕಡೆಯಿಂದ ರಿಸಾಲ್ವ್ ಮಾಡ್ಲಿಕ್ಕೆ ಆಗುತ್ತಲ್ಲ ಸರ್? ಒಂದ್ಸಾರಿ ಇಶ್ಯೂ ಇವಾಗ ಅಂತಂದ್ರ ನಿಮ್ದು ಕೋಟಕ್ ಮಹೇಂದ್ರನ ಪ್ರಾಬ್ಲಮ್ ಅದ ಬೇಸಿಕಲಿ. ಅಂದ್ರೆ ಇದು ಎಕ್ಸಾಕ್ಟ್ಲಿ. ಫೋನ್, ಇದು ಇಂಟರ್ನೆಟ್, ಇದು ಏನು ಬಂದವಲ್ರಿ ಎಲ್ಲ, ಹಾಂ ಸರ್. ಹಾಂ ಸರ್. ಇದು ನಿಮ್ದು ಪ್ರಾಬ್ಲಮ್ ಅದ ನಿಮ್ದು ಬೇಸಿಕಲಿ ಆಲ್ ಇಂಡಿಯಾ ಲೆವೆಲ್. ಅಂದ್ರೆ ಎಕ್ಸಾಕ್ಟ್ಲಿ ಕೆಲಸ ಅಂತೂ ಏನೂ ಆಗಿಲ್ಲ, ಕೆಲಸ ಅಂತೂ ಏನೂ ಆಗಿಲ್ಲ. ಅದು ಆ್ಯಪ್ ಏನೋ ಮಾಡಿ ಕೊಟ್ಟಾರ, ಮೊಬೈಲ್ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್, ಮೊಬೈಲ್ ನಂಬರ್ ಅಂತ ಕೊಟ್ಟಾರ ಅಷ್ಟೇ. ಹಾಂ ಸರ್. ಉಳ್ಕಿದೆಲ್ಲ ಅವ್ರು ಸಾಫ್ಟ್ವೇರ್ ಎಲ್ಲ ಮಾಡ್ಯಾರ. ಇಂಟ್ರೆಸ್ಟ್ ಪೇಮೆಂಟ್ ಎಲ್ಲ ಆಟೋಮೆಟಿಕ್ ಆಗ್ತದ, ನಾವು ಡಿಪಾಸಿಟ್ ಮಾಡ್ತೀವಲ್ಲ, ಫೈನ್. ಪ್ರಾಬ್ಲಮ್ಸ್ ಬಂತಂತಂದ್ರೆ ಅವು ಕೋಟಕ್ ಮಹೇಂದ್ರ ಓಸು ಮಂದಿ ಕೈ ಎತ್ತು ಬಿಡ್ತಾರೆ. ನಮ್ಮ ಬ್ರಾಂಚ್ದವ್ರಂತೂ ಓಡೇ ಬಿಡ್ತಾರ ಅವ್ರು. ಅವ್ರಂತೂ ದಿಕ್ಕ ಇರಂಗಿಲ್ಲ ಅವ್ರದ್ದು ಠಿಕಾಣನೇ ಇರಂಗಿಲ್ಲ. ಸಾರಿ ಸರ್, ಲೈಕ್ ಎಕ್ಸಾಕ್ಟ್ಲಿ ಇಶ್ಯೂ ಏನ್ ಫೇಸ್ ಆಗ್ತದೆ? ಎಕ್ಸಾಕ್ಟ್ಲಿ ಅಂತಂದ್ರ ನಮ್ ಕೇಸ್ನಾಗ ನಿಮ್ ಕಸ್ಟಮರ್, ನಮ್ಮಂತವ್ರ ಕೇಸ್ನಾಗ ನಿಮ್ದು ಬ್ಯಾಂಕ್, ಕೋಟಕ್ ಮಹೇಂದ್ರ ಬ್ಯಾಂಕ್, ಇಟ್ ಈಸ್ ವರ್ತ್ಲೆಸ್, ವೇಸ್ಟ್. ಅದು ಆಕ್ಚುಲಿ ಪ್ರಾಕ್ಟಿಕಲಿ ವೇಸ್ಟ್. ಅಂದ್ರೆ ಲೈಕ್ ಯಾಕ ವೇಸ್ಟ್ ಅಂತ ಇದ್ದೀರಾ ಸರ್? ಅಂದ್ರೆ ಎದಕ್ಕಂತಂದ್ರ ಇಲ್ಲೇ ಗೊತ್ತಾಗ್ತದ್ರಿ ಈ ಕಾಲ್ನಾಗ. ನಾವು ಕಾಲ್ ಮಾಡ್ಕೋತ ಬರ್ಲಿತ್ತೀವಿ. ಆಕ್ಚುಲಿ ನಾವು ಜೀವನದಾಗ ಇಷ್ಟು ಕಾಲ ಮಾಡಿಲ್ಲ ಬ್ಯಾಂಕಿಗೆ, ಯಾವ ಬ್ಯಾಂಕಿಗೂ ಮಾಡಿಲ್ಲ. ಇಂಥ ಪರಿ ನಾವು ಕಾಲ್ ಮಾಡ್ಬೇಕು, ನೀವು ನಮಗೆ ಕಾಲ್ ಮಾಡ್ತೀರಿ ಅಂತಂತಂದ್ರ ಅದು ವಿಚಾರ ಮಾಡ್ಬೇಕ್ರಿ. ಅದು ಒಂದು ನಿಮಗ್ ಕೆಲ್ಸ ಇರ್ಲಿಕ್ಕಿಲ್ಲ, ಇಲ್ಲಪ್ಪ ಅಂದ್ರೆ ನಾವು ಖಾಲಿ ಕೂತೀವಿ ಅಂತ ತಿಳ್ಕೊಂಡಿರ್ಬೇಕು ನೀವು. ಎರಡರಾಗ ಒಂದು. ಇರ್ಲಿಲ್ಲ ಸರ್, ಅಂದ್ರೆ ನಿಮ್ಗೆ ಯಾವ ತರ ಆದ್ರೂ ಇಶ್ಯೂಸ್ ಇದ್ರೆ ಅದಕ್ಕೆ ನಾವು ರಿಸಾಲ್ವ್ ಮಾಡ್ಲಿಕ್ಕೆ ನಾವು ವರ್ಚುವಲ್ ರಿಲೇಶನ್ಶಿಪ್ ಮ್ಯಾನೇಜರ್ ಸರ್, ಅದಕ್ಕೆ ನಾನು ನಿಮಗೆ ಕಾಲ್ ಮಾಡ್ತೀವಿ ಸರ್.
ಅದ ಹೇಳ್ತೀವಲ್ರಿ, ಅದು ಪ್ರಾಬ್ಲಮ್ ಅದ. ಡೆಸಿಗ್ನೇಟೆಡ್ ಆಫೀಸರ್ಸ್ ಯಾರು ಮಾಡ್ಬೇಕು ಅವ್ರ ಮಾಡಂಗಿಲ್ಲ, ಅವ್ರು ಬಿಟ್ಟು ಉಳ್ಕಿದವ್ರು ಎಲ್ಲ ಮಾಡ್ಕೊತ ಕೊಡ್ತಾರ. ಅವ್ರ ಕಡೆ ಬರೀ ಮಾತು ಕೇಳ್ತಾರ, ಕೆಲಸ ಮಾಡಂಗಿಲ್ಲ. ಸುಮ್ಮನೆ ಹೈದರಾಬಾದ್, ಮುಂಬೈ, ಪುಣೆ, ಗುಡ್ಗಾಂವ್, ನೋಯ್ಡಾ, ಡೆಲ್ಲಿ, ಚೆನ್ನೈ ಅದು ಈ ಹೆಸರು ಅನ್ಕೋ ಕೊಡ್ತಾರ. ಇಲ್ಲ ಸರ್, ನಾವು ಕೆಲಸ ಇಂಪಾರ್ಟೆಂಟ್ ಅಲ್ರಿ. ಏನ್ ಕೆಲಸ ಮಾಡ್ತೀರಿ, ಯಾರು ಏನ್ ಮಾಡ್ತಾರ, ಏನು ಅಲ್ಲ. ಡಿಸ್ಟ್ರಿಕ್ಟ್ ಲೆವೆಲ್ ಗುಲ್ಬರ್ಗ, ಧಾರವಾಡ ಅವರು ಬ್ರಾಂಚ್ ಅವ್ರು ನೋಡ್ರಿ, ಅವ್ರು ಹೆಂಗ್ ಕೆಲಸ ಮಾಡ್ತಾರ ಅವ್ರು ತಮ್ಮ ಕಸ್ಟಮರ್ ಕೇಸಸ್ನಾಗ. ಹೌದು ಸರ್. ನೀವ್ ನೋಡ್ರಿ ಹೆಂಗ್ ಮಾಡ್ತೀರಿ ಅಲ್ಲಿ. ಆಕ್ಸಿಸ್ ಬ್ಯಾಂಕ್ ನೋಡ್ರಿ, ಆಕ್ಸಿಸ್ ಬ್ಯಾಂಕ್ ಬಾರಿ ಚಲೋ ಐತಲ್ಲ ಆಕ್ಚುಲಿ ಬೆಂಗಳೂರಿನಾಗ. ಬನಶಂಕರಿ ಬ್ರಾಂಚ್, ಜಯನಗರ್ ಬ್ರಾಂಚ್. ಇಲ್ಲಿ ನಿಮ್ದು ಅಡ್ರೆಸ್ ಬಂದು ಕಲಬುರ್ಗಿ ಅಡ್ರೆಸ್ ಇದೆ ಅಲ್ಲ ಸರ್? ಬಿಡ್ರಿ, ಪಾಯಿಂಟ್ ತಿಳ್ಕೊರಿ. ನೀವು ಕಾಲ್ ಹಚ್ಚಿರಲ್ಲ, ನಿಮ್ ಮ್ಯಾನೇಜ್ಮೆಂಟ್ ಟೀಮ್ದವ್ರು ತಿಳ್ಕೊಬೇಕ್ರಿ. ಹೇಳಿ ಸರ್. ನಿಮ್ಮ ಒಬ್ರು ಮ್ಯಾನೇಜರ್ ನಿಮ್ ಕಡೆ ಹಚ್ಚ ಅಂತ ಅಂದಿರ್ತಾರ. ಒಂದು ಪ್ರೊಸೆಸ್ ಇರ್ತದ ಅಲ್ಲಿ, ನೀವು ಹಚ್ತೀರಿ ಫೋನ್. ಎಲ್ಲ ಗೊತ್ತಿದ್ದ ಮೇಲೂ ಸುಮ್ನೆ ಫೋನ್ ಹಚ್ಚಿ ಮಾತಾಡಿದ್ರೆ ಏನ್ ನಿಮ್ ಟೈಮ್ ವೇಸ್ಟ್, ನಮ್ದು ಟೈಮ್ ವೇಸ್ಟ್. ಖಾಲಿ ಬಿಲಿ ಏನ್ ಉಪಯೋಗ ಆಗಿಲ್ಲ ಅವು. ಸರ್ ನಿಮ್ಗೆ ಇಶ್ಯೂ ಅನ್ನೋದು ಏನಿದ್ರೆ ನನ್ನ ಕಡೆಯಿಂದ ನಾವು ಬ್ರಾಂಚ್ ಮ್ಯಾನೇಜರ್ಗೆ ಮಾತಾಡ್ಲಿಕ್ಕೆ ಆಗತ್ತಲ್ಲ ಸರ್? ಇಶ್ಯೂ ಅನ್ನೋದು ಎಕ್ಸಾಕ್ಟ್ ಆಗಿ ಹೇಳಿದ್ರೆ ನಮ್ಮ ಕಡೆಯಿಂದ ಸಾಟರ್ಡೆ ಆಲ್ರೆಡಿ ಕಾಲ್ ಮಾಡಿನ ಒಬ್ರು ರೆಡಿ. ಹಾಂ ಸರ್. ಮತ್ತೆ ಅದ್ರ ಡೀಟೇಲ್ಸ್ ನಿಮ್ ಕಡೆ ಫಾರ್ವರ್ಡ್ ಆಗಿರ್ಬೇಕಿಲ್ಲ, ಆಗಿರ್ಬೇಕಾಗಿತ್ತು ಆಕ್ಚುಲಿ ಕಾಲ್ ಮಾಡ್ಕೊಂಡ ಮೊದ್ಲ. ಓಕೆ ಸರ್. ಆಮೇಲೆ ಅಲ್ಲಿ ಏನ್ ಟೀಮ್ ಅದ, ಅವ್ರು ಒಂದೇ ಟೀಮ್ ಅದ ಅಲ್ಲಿ, ಅವ್ರೇನ್ ಬೇರೆ ಟೀಮ್ ಅಲ್ಲ ಅವ್ರು. ನಿಮ್ದೇನ್ ಇರ್ತದ ಸೇಮ್ ಟೀಮ್ ಅದ, ನಿಮ್ದು ಸಪರೇಟ್ ಅದ, ಬ್ರಾಂಚ್ ಅಲ್ಲಿ ಡಿಫ್ರೆಂಟ್ ಅದ ಇಷ್ಟ. ಇಲ್ಲ ನಮಗ್ ತಿಳಿಸ್ಕೊಡ್ರಿ ನಿಮ್ದು ಹೈರಾರ್ಕಿ ಸ್ಟ್ರಕ್ಚರ್ ಏನದ ಅಂತೇಳಿ ಕೋಟಕ್ ಮಹಿಂದ್ರಾ ಕೇಸ್ನಾಗ. ಯಾಕಂದ್ರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ನಾಗ ಏನಾಗ್ತದ ಅಂತಂದ್ರ ಬ್ರಾಂಚ್ ಅಂತ ಇರ್ತದ, ಒಂದು ನೋಡಲ್ ಆಫೀಸ್, ರೀಜನಲ್ ಆಫೀಸ್ ಅಂತ ಇರ್ತದ, ಇಲ್ಲ ನೋಡಲ್ ಆಫೀಸರ್ ಅಂತ ಆಫೀಸ್ ಇರ್ತದ. ಅದು ಬಿಟ್ರೆ ಡೈರೆಕ್ಟ್ RBI ಅಂತ ಇರ್ತದ. ಈ ಕೋಟಕ್ ಮಹಿಂದ್ರಾ ಕೇಸ್ನಾಗ ಏನ್ ಸ್ಟ್ರಕ್ಚರ್ ಅದ ಹೇಳ್ರಿ ನಮಗ, ಅಂದ್ರೆ ನಮಗೂ ಐಡಿಯಾ ಬರ್ತದ ಎಕ್ಸಾಕ್ಟ್ಲಿ ಏನದ ಅಂತ ಹೇಳಿ. ನಿಮ್ ಕಡೆ ಓಂಬಡ್ಸ್ಮನ್ ಅಂತ ಇರ್ತಾರೇನ್ರಿ? ಸಾರಿ ಸರ್, ಓಂಬಡ್ಸ್ಮನ್ ಅಂತ ಕೇಳಿರಿ? ಕೇಳಿಲ್ಲ ಸರ್. ಇಲ್ಲ. ಈಗ ಬ್ರಾಂಚ್ ಬಿಟ್ರೆ ನೆಕ್ಸ್ಟ್ ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕ್ರಿ ನಾವು? ಅಲ್ಲಿ ವೆಬ್ಸೈಟ್ನಾಗ ನೀವು ಲಿಂಕ್ ತೋರಿಸ್ಕೊಟ್ರಿ ನಮಗ, ಇಲ್ಲಿ ನೀವು ಗ್ರೀವೆನ್ಸ್ ಅಡ್ರೆಸ್ ಬರ್ದ ಕಳ್ಸಿದ್ರೆ ಅವ್ರು ನೋಡ್ತಾರ ಅಂತ ಅಂತಾರ ಆಕ್ಚುಲಿ ಡೀಟೇಲ್ಸ್. ಈಗ ಕಾಲ್ನಾಗ ನಿಮ್ ಮಂದಿದವ್ರು ತಿಳ್ಕೊತ್ರಿ, ಮತ್ತೆ ನೀವು ತಿಳ್ಕೊಂಡ ಮೇಲೆ ಮತ್ ನಾವು ವೆಬ್ಸೈಟ್ ಹೋಗಿ ಅಲ್ಲಿ ಡೀಟೇಲ್ಸ್ ಕೊಡೋದ್ರೋಗಿ ಏನು ಉಪಯೋಗ? ನೀವು ಡೈರೆಕ್ಟ್ ಬ್ರಾಂಚ್ ದವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಏನ್ ಪ್ರಾಬ್ಲಮ್ಸ್ ಅದ ಇಮೇಲ್ಸ್ ಎಲ್ಲ ನೀವೇ ಆಕ್ಸೆಸ್ ನೋಡ್ಕೊಂಡು ತಗೊಂಡು ಅನಾಲಿಸಿಸ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ಬೇಕಂತ ನೀವು ಮಾಡ್ಬೇಕು. ನಿಮ್ದು ಏನ್ ಪವರ್ಸ್ ಅಂತ ನಮಗ್ ಗೊತ್ತಿಲ್ಲ, ಬ್ರಾಂಚ್ ದವ್ರದ್ದು ಏನ್ ಪವರ್ಸ್ ಅಂತ ಅದು ಗೊತ್ತಿಲ್ಲ. ಬ್ರಾಂಚ್ ಮ್ಯಾನೇಜರ್ ವೈಸ್ ಪ್ರೆಸಿಡೆಂಟ್ ಅಂತಾರ ಒಬ್ರು. ಬ್ರಾಂಚ್ ಮ್ಯಾನೇಜರ್ ಬ್ಯಾರೆ, ವೈಸ್ ಪ್ರೆಸಿಡೆಂಟ್ ಬ್ಯಾರೆ ರೀ. ಕೋಟಕ್ ಬಂದ್ರ ಎರಡು ಸೇಮ್ ಹೆಂಗ್ ಆಗ್ತಾವ? ಸುಮ್ನೆ ಗಾಳಿಯಾಗ ಏನೇನೋ ಒಂದ್ ಹೇಳೋದೇನ್ರಿ? ನಿಮ್ ಕಂಪ್ನಿದವ್ರು ಹಿಂಗ್ ಮಾಡ್ತಾರ, ಫುಲ್ ಕನ್ಫ್ಯೂಷನ್. ಬ್ರಾಂಚ್ ಮ್ಯಾನೇಜರ್ ಯಾರು, ವೈಸ್ ಪ್ರೆಸಿಡೆಂಟ್ ಆಫ್ ಕೋಟಕ್ ಬಂದ್ರ ಯಾರು, ಸಂಬಂಧ ಇಲ್ಲ, ಸೂತ್ರಿಲ್ಲ ಅಲ್ಲಿ. ಸರ್ ಇವಾಗ ಲೈಕ್ ಅಂದ್ರೆ ನಿಮ್ಗೆ ಇಶ್ಯೂ ಅನ್ನೋದು ಎಕ್ಸಾಕ್ಟ್ ಆಗಿ ಹೇಳಿದ್ರೆ ನಾನು ಇವಾಗ ಲೈಕ್ ಬ್ರಾಂಚ್ ಮ್ಯಾನೇಜರ್ ಅಂತಂದ್ರ ನೀವು ನಿಮ್ಮ ಮ್ಯಾನೇಜರ್ ಯಾರು ಇರ್ತಾರಲ್ಲ, ಸಾಟರ್ಡೆ ನಮ್ ಕಸ್ಟಮರ್ ಐಡಿ ಹೇಳ್ರಿ ನೋಡೋಣ. ಕಾಲ್ ಮಾಡಿರಲ್ಲ ನೋಡೋಣ, ಹೇಳ್ರಿ ಕಸ್ಟಮರ್ ಐಡಿ. ಹೇಳಿಕ್ ಆಗಲ್ಲ ಸರ್. ಮತ್ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ನೀವು ಜೆನ್ಯೂನ್ ಪರ್ಸನ್, ಜೆನ್ಯೂನ್ ಕಾಲ್, ಫೇಕ್ ಕಾಲ್? ಈಗ ಏರ್ಟೆಲ್ ದವ್ರು ಎಲ್ಲ ಫೇಕ್ ಕಾಲ್ ಅನ್ಲಿಕತ್ತಾರ. ನೀವು ಜೆನ್ಯೂನ್ ಪರ್ಸನ್ ನಮ್ಗೆ ಗೊತ್ತದ. ಬಟ್ ಪ್ರಾಬ್ಲಮ್ ಏನಂತಂದ್ರ ಕೋಟಕ್ ಮಹಿಂದ್ರನು ಎಲ್ಲಾರು ಕ್ವಶನ್ ಹಾಕ್ಲಿಕತ್ತಾರ ಈಗಿನ ಕಾಲನಾಗ ಸೊಸೈಟಿನಾಗ. ಓಕೆ ಸರ್, ಬೇಕಿದ್ರೆ ನಾನು ಲೈಕ್ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇವೆಲ್ಲ ಕಂಪ್ನೀಸ್ ಅವಲ್ರಿ, ಇವು ಕಂಪ್ನೀಸ್ ಫೇಕ್ ಅನ್ಲಿಕತ್ತಾರ. ಬ್ಯಾಂಕಿಂಗ್ ಸೆಕ್ಟರ್ ಫೇಕ್ ನಿಮ್ದು ಹಿಂಗ. ಆತರ ಏನು ಇರಲ್ಲ ಸರ್. ಮತ್ ನಮ್ ಕಸ್ಟಮರ್ ಐಡಿ ಹೇಳ್ರಿ, ಹೋಗ್ಲಿ ನಮ್ ಕಸ್ಟಮರ್ ಐಡಿ ಹೇಳ್ರಿ ಈ ಕಾಲ್ನಾಗ. ಸರ್ ಅದು ರೈಟ್ ಪಾರ್ಟಿ ಕನ್ಫರ್ಮೇಶನ್ ಗೋಸ್ಕರ ಇರ್ತಾರೆ ಸರ್. ನಮ್ ಬ್ರಾಂಚ್ ಎಲ್ಲ ಹೇಳ್ರಿ. ಸರ್ ಹೋಮ್ ಬ್ರಾಂಚ್ ಬಂದು ಬೆಂಗಳೂರು ಬನಶಂಕರಿನಲ್ಲಿ ಇದೆ ಸರ್ ನಿಮ್ದು ಅಡ್ರೆಸ್. ಹೋಮ್ ಬ್ರಾಂಚ್ ಬಂದು ಕಸ್ಟಮರ್ ಐಡಿ ಲಾಸ್ಟ್ 4 ಡಿಜಿಟ್ ಹೇಳ್ರಿ. ಆತರ ಹೇಳಿಕ್ಕೆ ಬರಲ್ಲ ಸರ್. ಮತ್ತೆ ಹೆಂಗ್ ಕನ್ಫರ್ಮ್ ಮಾಡ್ಕೋಬೇಕ್ರಿ? ನೀವ್ ಯಾವ್ದೋ ನಂಬರ್ ಸುಮ್ನೆ ಕಾಲ್ ಹಚ್ಚಿದ್ರೆ ನಾವೆಲ್ಲ ಬರೀ ಹಿಂಗ ಮಾತಾಡ್ಕೊಂಡು ಕೊಡ್ಬೇಕಂತ ನಾವು? ಸರ್ ಇವಾಗ ಲೈಕ್ CRNs ಆತು ಆ ತರ ಹೇಳಿಕ್ಕೆ ಬರಲಂಗಿಲ್ಲ ಸರ್.
ರೈಟ್ ಅದು ಸೆನ್ಸಿಟಿವ್ ಇನ್ಫಾರ್ಮೇಶನ್ ಇರುತ್ತಲ್ಲ ಸರ್, ಮತ್ತೆ ಇಶ್ಯೂಸ್ ಆಗುತ್ತೆ, ಅದಕ್ಕೆ ನಾ ಹೇಳಲಿಕ್ಕೆ ಆಗಲ್ಲ ಸರ್. ಈಗ ನಾ ನಿಮ್ದು ಜೆನ್ಯೂನಿಟಿ ಹೆಂಗ್ ಕನ್ಫರ್ಮೇಶನ್ ತಗೋಬೇಕ್ರಣ್ಣ? ಅದೇ ಸರ್, ನಾನು ನಿಮ್ ರಿಜಿಸ್ಟರ್ ಮೇಲ್ ಐಡಿಗೆ ಡೀಟೇಲ್ಸ್ ಅನ್ನ ನಂದು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದೀನಲ್ಲ ಸರ್. ಅದರಲ್ಲಿ ನಿಮ್ಗೆ ಹಾ ಸರ್, ಅದ್ರಲ್ಲಿ ನನ್ನ ಎಂಪ್ಲಾಯ್ ಐಡಿ ಅನ್ನೋದು ಕೂಡ ಬರುತ್ತಲ್ಲ ಸರ್. ಹಾ ಕಳ್ಸ್ರಿ, ಈಗ ಕಳ್ಸ್ರಿ, ನಾ ಲೈನ್ ಮೇಲೆ ಚೆಕ್ ಮಾಡ್ತೀನಿ, ಆಮೇಲೆ ಮಾತಾಡೋಣ. ಹಾ ಸರ್. ಸರ್ ಕಳಿಸಿದ್ದೀನಿ, ಚೆಕ್ ಮಾಡ್ಕೊಳ್ಳಿ ಸರ್. ಲೈನ್ ಮೇಲೆ ಇರಿ, 1 ಸೆಕೆಂಡ್ ತಗೊಳ್ರಿ. ಓಕೆ, 1 ಸೆಕೆಂಡ್ ತಗೊಳ್ರಿ. ಹಾಂ 1 ಸೆಕೆಂಡ್. ಓಕೆ, ಮೇಲ್ ಬಂದದ್ ನಿಮ್ದು. ಓಕೆ ಅಂದ್ರೆ ನೀವು ಕರೆಕ್ಟ್ ಅದಿರಿ, ತಗೋರಿ. 1 ಸೆಕೆಂಡ್. ಹಾಂ ಸರ್. ಈಗ ನೀವು ಕಾಲ್ ಹಚ್ಚಿರಿ, ಕರೆಕ್ಟ್, ಫೈನ್. ಇಮೇಲ್ ಕನ್ಫರ್ಮೇಶನ್ ಆಯ್ತು, ದಟ್ ಈಸ್ ಫೈನ್, ವೆಲ್ ಅಂಡ್ ಗುಡ್. ಹಾಂ ಸರ್. ಈಗ ಪ್ರಾಬ್ಲಮ್ ಅಂದ್ರೆ ಸಾಟರ್ಡೆ ನಾವು ಒಬ್ರ ಜೋಡಿ ಮಾತಾಡಿವಿ ನಾವು ಆಕ್ಚುಲಿ. ಓಕೆ. ಅಂದ್ರೆ ಯಾರ ಜೊತೆ ಮಾತಾಡಿದ್ರೆ ಏನಾದ್ರು ಹೇಳಿ? ಹಾ, ಅವರು ಮುಂಬೈ ಆಫೀಸ್ಲಿ ಮಾತಾಡಾರ ಬೇಸಿಕಲಿ. ಓಕೆ ಓಕೆ. ನೀವು ಹೈದರಾಬಾದ್ ಅಂತ ಅನ್ಲಿಕತ್ರಿ. ಹಾ ಸರ್. ಇದೆಲ್ಲ ಫೈನ್. ನಮ್ ಬ್ರಾಂಚ್ ಮ್ಯಾನೇಜರ್, ಆಪರೇಷನ್ ಮ್ಯಾನೇಜರ್ ಹಾ ಸರ್. ಒಂದು ಪಾಯಿಂಟ್ ಅಂದ್ರು, ಏನಂತಂದ್ರ ಬಹಳಷ್ಟು ಕಸ್ಟಮರ್ ಇರ್ತಾರಿ, ಅದು 1 ತಿಂಗಳ ಹಿಂದಾತು ಮಾತಾಡಿ ನೆನಪಿರಂಗಿಲ್ಲ ಏನ್ ಮಾತಾಡಿವಿ ಅಂತಂದ್ರು. ಆಕ್ಚುಲಿ ಹಿಂಗ ಹಿಂಗ ಬ್ಯಾಂಕಿಂಗ್ ಯಾರು ಮಾಡಂಗಿಲ್ರಿ. ಹೌದು ಸರ್, ಹೌದು. ಹಿಂಗ ಯಾರು ಮಾಡಂಗಿಲ್ಲ. ಅಂದ್ರೆ ಲೈಕ್ ಎಕ್ಸಾಕ್ಟ್ಲಿ ಯಾರ ಜೊತೆಗೆ ಮಾತಾಡಿದ್ರೆ ಹೇಳ್ತೀರಾ ಸರ್, ಲೈಕ್ ಬ್ರಾಂಚ್ ನಲ್ಲಿ? ಅಂದ್ರ ನಾ ಏನಂತೀನಂದ್ರ ಅವ್ರೀಗ ಶೂಟ್ ಮಾಡ್ಬೇಕಂತಲ್ರಿ. ಅಂದ್ರ ನಾ ಏನ್ ಹೇಳ್ತೀನಿ ಅಂತಂದ್ರ, ಅವ್ರದ್ದು ಬ್ಯಾಂಕಿಂಗ್ ರಿಲೇಟೆಡ್ ಅವ್ರದ್ದು ಏನ್ ಕಲ್ಚರ್ ಅಂತ ಕಲ್ತ್ ಬಂದಿರ್ತಾರಲ್ರಿ, ಅವ್ರದ್ದು ಎಕ್ಸ್ಪೀರಿಯನ್ಸ್ಲೆ, ಕೋಟಕ್ ಮಹೀಂದ್ರ ಆಗ್ಲಿ ಅಥವಾ ಬ್ಯಾರೆ ಕಡೆಲಿಂದ ಆಗ್ಲಿ, ಬ್ಯಾರೆ ಕಡೆಲಿಂದ ಬಂದಿದ್ರ ನಿಮ್ದು ಕಂಪ್ನಿನಾಗ ಸ್ವಲ್ಪ ಕಲ್ಚರ್ ಅಂತ ಹೇಳಿ ವ್ಯಾಲ್ಯೂಸ್ ಇದು ಏನಂದ್ರ ಇನ್ಕಲ್ಕೇಟ್ ಮಾಡ್ಬೇಕ್ರಿ. ಬ್ಯಾರೆ ಕಂಪ್ನಿ ಬ್ಯಾರೆ, ಕೋಟಕ್ ಮಹೀಂದ್ರ ಬ್ಯಾರೆ. ಇಲ್ಲಿ ನಮ್ ಕಸ್ಟಮರ್ ಕೇಸ್ನಾಗ ನಾವ್ ಹಿಂಗ್ ಮಾತಾಡ್ತೀವಿ ಅಂತ ಹೇಳಿ ನೀವು ಟ್ರೈನಿಂಗ್ ಕೊಡ್ಬೇಕು. ಫಸ್ಟ್ 1-6 ತಿಂಗಳ ತನಕ ಟ್ರೈನಿಂಗ್ ಕೊಟ್ಟ ಆಮೇಲೆ ಕೆಲ್ಸಕ್ ಬಿಡ್ಬೇಕ್ರಿ ಮಾಡ್ಲಿಕ್ಕ. ಅಂದ್ರ ಅವ್ರು ನೀವ್ ಅಳಿತೀರಿ ಆ 6 ಮಂತ್ಸ್ನಾಗ, ಅದಕ್ಕ ಪ್ರೊಬೇಷನರಿ ಪೀರಿಯಡ್ ಅಂತಾರ್ರಿ, ಪ್ರೊಬೇಷನರಿ ಆಫೀಸರ್ ರೋಲ್ ಅಂತಾರ ಅದಕ್ಕ. ಹೌದು ಸರ್, ಹೌದು. ಇವೆಲ್ಲ ಪ್ರಾಕ್ಟೀಸಸ್ ಯಾರು ಮಾಡ್ತಾರ ಗೊತ್ತೇನ್ರಿ? ಪ್ರಾಪರ್ ಸಿಸ್ಟಮೆಟಿಕ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, SBI ದವರು, ಆಕ್ಸಿಸ್ ಬ್ಯಾಂಕ್ ಸ್ವಲ್ಪ ಪ್ರೈವೇಟ್ ಸೆಕ್ಟರ್ ದವರು, ಅಂತವ್ರು ಸ್ಟ್ಯಾಂಡರ್ಡ್ ಬ್ಯಾಂಕ್ಸ್ ದವ್ರು ಅಷ್ಟೇ ಮಾಡ್ತಾರ. ಇಲ್ಲ ಸರ್, ನಮ್ ಕಡೆನೂ ಆಗತ್ತೆ ಸರ್. ಕೋಟಕ್ ಮಹೀಂದ್ರ ಇಲ್ರಿ, ಕೋಟಕ್ ಮಹೀಂದ್ರ ಉಪಯೋಗ ಇಲ್ಲ. ಬರೀ ಸಾಫ್ಟ್ವೇರ್ನಾಗ ಅಷ್ಟೇ ಚಲೋ ಅದ. ಅದ್ರಾಗೂ ಬರೀ ಗೋಟಾಳ ಕೇಸಸ್, ಬರೀ ತೆಳಗ ಮೇಲೆ ಈಗಿನ ಚಾಲು ಆಗ್ಯಾವ. ಈಗ ಅಬ್ಸರ್ವ್ ಮಾಡ್ಲಿಕತ್ತೀವಿ ನಾವು ಫುಲ್. ಅದು ಬೆಂಗಳೂರದ ಪ್ರಾಬ್ಲಮ್ ಅದು ಮೋಸ್ಟ್ಲಿ. ಸೊ ಇದು ಬೆಂಗಳೂರನ್ರಿ, ಹೈದರಾಬಾದ್ ಅನ್ರಿ, ಅಥವಾ ಗುಡ್ಗಾಂವ್ ಅನ್ರಿ, ಡೆಲ್ಲಿ ಅನ್ರಿ, ನೋಯ್ಡಾ ಅನ್ರಿ, ಮುಂಬೈ ಅನ್ರಿ, ಪುಣೆ ಅನ್ರಿ, ಇಲ್ಲ ಮಾಸ್ಕೋ ಅನ್ರಿ, ಜರ್ಮನಿ ಅನ್ರಿ, ಏನ್ರನ್ರಿ, ಲಂಡನ್ ಅನ್ರಿ, ನಮಗೇನು ಫರಕ್ ಆಗ್ತದ್ರಿ? ನಮಗ್ ಕೋಟಕ್ ಮಹೀಂದ್ರ ಏನದ ಅದು ಇಂಪಾರ್ಟೆಂಟ್ ಬ್ಯಾಂಕ್. ಆಮೇಲೆ ನಮ್ ಬ್ರಾಂಚ್. ಬ್ರಾಂಚ್ ನ ಮ್ಯಾನೇಜರ್ ಅಂತ ಇರ್ತಾರ. ಅವ್ರ ಕೆಲ್ಸ ಏನಂತಂದ್ರ ಅವ್ರದ್ದು ಇದೇ ಕೆಲ್ಸ. ಅವ್ರು ಕೆಳಗೆ ಯಾರು ಕೆಲಸ ಮಾಡ್ತಾರ ಅವ್ರು ಕರೆಕ್ಟ್ ಆಗಿ ಮಾಡ್ತಾರಿಲ್ಲೋ, ಆಮೇಲೆ ಪ್ಲಸ್ ಅವ್ರ ಕಸ್ಟಮರ್ ಕೇಸಸ್ನಾಗ ಏನೇನ್ ಇಶ್ಯೂಸ್ ಆಗ್ಯಾವ ಏನೇನಿಲ್ಲ ಅವ್ರು ನೋಡೋ ಜವಾಬ್ದಾರಿ ಅದು. ನೀವು ARMR ಅಂತನ್ರಿ, ಯಾವ್ದಾರ ಮತ್ತೊಂದು ಫ್ಯಾನ್ಸಿ ಹೆಸರು ಇಟ್ಕೋರಿ, ಅವ್ರ ಬ್ರಾಂಚ್ ನಾಗ ಮಿನಿಮಮ್ ಒಂದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಇರ್ತಾವ. ನಿಮ್ದೊಳಗ ಪ್ರೈವೇಟ್ ಸೆಕ್ಟರ್ನಾಗ ಕೋಟಕ್ ಮಹೀಂದ್ರ ಕೇಸ್ನಾಗ ಏನೂ ಇಲ್ಲ ನಿಮ್ದು.
ಇದ್ದಿದ್ದು ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸು ಗೋಟಾಳ. ಅವ್ರ ಕೆಲಸ ಬ್ಯಾರೆ ಕಡೆಯಲ್ಲಿ ಬಂದಿರ್ತಾರಲ್ರಿ, ಅವ್ರು ಚಲೋ ಕೆಲಸ ಮಾಡಿ ಬಂದಿರ್ತಾರ. ಅವು ಚಲೋ ಕೆಲಸ ಮಾಡಿದ್ ಏನ್ ಪ್ರಿನ್ಸಿಪಲ್ಸ್ ಇರ್ತಾವಲ್ರಿ, ಅವು ಕೆಡಿಸಿಟ್ಬಿಡ್ತೀರಿ ನೀವು ಮಂದಿ. ಹಂಗ ಪ್ರಶ್ನೆ ಬರ್ತಾವ ನಮಗ ಬೇಸಿಕಲಿ. ಸರ್ ನಂಗೆ ಅರ್ಥ ಆಗಿದೆ, ಬಟ್ ಆ ತರ ಇರಂಗಿಲ್ಲ ಸರ್. ಅದ ಈಗ ನಾವು ಡೈರೆಕ್ಟ್ ಔಟ್ ಹಿಂಗ್ ಮಾತಾಡಿದ್ರ ನಮಗ್ ಚಲೋ ಅನ್ಸಂಗಿಲ್ಲ. ಇದಕ್ಕ ನಿಮಗಂತ ಹೇಳಿ ಒಂದ್ ಲೇಯರ್ ಮಾಡಿಕೊಟ್ರ, ಬಟ್ ನೀವು ಹೇಳಿದ್ರ ಅವ್ರ ಕಿವ್ಯಾಗ ಬೀಳ್ಬೇಕಲ್ರಿ. ಯಾಕಂದ್ರೆ ನಿಮ್ದು ಪವರ್ಸ್ ನಮಗ್ ಗೊತ್ತಿಲ್ಲ ಏನದಂತ ಹೇಳಿ. ನಿಮ್ದು ಹೇಳಿದ್ ಮಾತು ಕೇಳ್ತಾರೇನ್ರಿ ಅವ್ರು? ಇವಾಗ ನಾವು ಮೇಲ್ ಹಾಕಿ ಫಾಲೋ ಅಪ್ ಮಾಡಿದ್ರೆ ಆಗತ್ತೆ ಸರ್, ಇಶ್ಯೂ ಅನ್ನೋದು ರಿಸಾಲ್ವ್ ಆಗತ್ತೆ. ರಿಸಾಲ್ವ್ ಅಲ್ಲ, ಅವ್ರು ಕರೆಕ್ಟ್ ಅದಾರ. ಬಟ್ ನಾ ಏನಂತೀನಂದ್ರ ಅವ್ರು ಕರೆಕ್ಟ್ ಅದಾರ, ವರ್ಕಿಂಗ್ ಮೆಕ್ಯಾನಿಸಮ್ ಎಲ್ಲ ಫೈನ್. ಬಟ್ ಸರ್ ಅಂತ ಉಪಯೋಗ ಮಾಡ್ತಾರ, ದಟ್ ಈಸ್ ಫೈನ್. ಬಟ್ ಮೇನ್ ಇಂಪಾರ್ಟೆಂಟ್ ಅಂದ್ರ ಜಲ್ದಿನಾಗ ಎಲ್ಲಾರು ಇರ್ತಾರ್ರಿ, ಕರೆಕ್ಟ್ ಇಲ್ಲಂತಿಲ್ಲ. ಜಲ್ದಿ ಅನ್ಕೋತ್ ಕೂತ್ರ ಕೆಲ್ಸ ಆಗೋದ್ ನೋಡ್ಬೇಕಲ್ಲ. ಅವ್ರು ಬಹಳಷ್ಟು ಕಸ್ಟಮರ್ ಇರ್ತಾರ್ರಿ, ನಾವ್ ಹೆಂಗ್ ಮ್ಯಾನೇಜ್ ಮಾಡ್ಬೇಕಂತ ಅವ್ರಿಗೆ ನಾ ತಿಳಿಸ್ಕೊಡ್ಬೇಕೇನ್ರಿ ನಾ ಬ್ಯಾಂಕಿಂಗ್ ಹೆಂಗ್ ಮಾಡ್ಬೇಕಂತೇಳಿ. ಇಲ್ಲ ಸರ್, ಬಹಳಷ್ಟು ಕಸ್ಟಮರ್ ಇತ್ತಂತಂದ್ರ ಅವ್ರ ಕಡೆ ಮೆಕ್ಯಾನಿಸಮ್ ಅವ್ರು ನೋಡ್ಬೇಕು. ಬ್ರಾಂಚ್ ನಾವ್ ಬಹಳಷ್ಟು ಮಂದಿ ಆದ್ರ ಅಲ್ಲಿ ಟಿಕೆಟಿಂಗ್ ಮೆಕ್ಯಾನಿಸಮ್ ಇರ್ತದ, ಬೋರ್ಡ್ ಹಾಕಿರ್ತಾರ ಅಲ್ಲಿ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಾಗ ಬೋರ್ಡ್ ಹಾಕಿರ್ತಾರ, ಟೋಕನ್ ಅಂತೇಳಿ ಇಶ್ಯೂ ಮಾಡ್ತಾರ್ರಿ. ಹೌದು ಸರ್, ಹೌದು. ಇವ್ರ ಕಡೆ ಮೇಲ್ ಕೊಟ್ರ, ಎಲ್ಲ ಕೊಟ್ರ, ಫೋನ್ ಕೊಟ್ರ, ಫೋನ್ ನಂಬರ್ ಕೊಟ್ರ, ಎಲ್ಲ ಕೊಟ್ರ. ಎಲ್ಲಾ ಕೊಟ್ಟಾದ್ಮೇಲೆ ನಮಗ್ ಹೇಳ್ತಾರ. ಅದು ನೆನ್ಪಿರ್ಲಿಕ್ಕಿಲ್ಲ, ದಟ್ ಇಸ್ ಫೈನ್, ಎಕ್ಸ್ಕ್ಯೂಸ್ ಮಾಡ್ಬೋದು. ಬಟ್ ಪಾಯಿಂಟ್ ಏನಂತಂದ್ರ ಒಂದು ಟಾಸ್ಕ್ ಅವ್ರ ಥ್ರೂ ಇನಿಶಿಯೇಟ್ ಆಗ್ಯದ ಅಂತಂದ್ರ ಫಾಲೋ ಅಪ್ ಮಾಡೋ ಜವಾಬ್ದಾರಿ ಅವ್ರ ಕಡೆನೂ ಇರ್ಬೇಕು. ಅವ್ರು ಬಿಟ್ರ ನಾವ್ ಕೇಳ್ಬೇಕು, ನಾವ್ ಬಿಟ್ರ ಅವ್ರು ಕೇಳ್ಬೇಕು. ಈ ಇಬ್ರು ಬಿಟ್ರ ಮತ್ತೊಬ್ರು ಕೇಳ್ಬೇಕಲ್ರಿ. ಅದು ಯಾರು ಕೇಳ್ತಾರ ಕೋಟಕ್ ಮಹೀಂದ್ರ ಕೇಸ್ನಾಗ? ಸರ್ ನಿಮ್ಗೆ VRM ಚಾನೆಲ್ ಕೂಡ ಇದೆ ಅಲ್ಲ ಸರ್, ನೀವು ಕಾಲ್ ಮಾಡಿ. VRM ಕರೆಕ್ಟ್ ರೀ, ನಮ್ ಡೆಸಿಗ್ನೇಟೆಡ್ VRM ಅವ್ರ ಜೋಡಿ ಕನೆಕ್ಷನ್ ಆತ್ವಲ್ತು. ಅವ್ರು 2 lakh ಫ್ರಾಡ್ ಕೇಸ್ ರಿಲೇಟೆಡ್ ಅವ್ರ ಜೋಡಿ ಮಾತಾಡ್ಬೇಕಂದ್ರೆ ಅದು ಕನೆಕ್ಷನ್ ಆತ್ವಲ್ತು ನಮಗ. ಆಮೇಲೆ ಅವ್ರಿಗೆ ಇಮೇಲ್ ಕಳ್ಸಿದ್ರೆ ಅಲ್ಲಿ ರಿಪ್ಲೈನೂ ಬರಂಗಿಲ್ಲ. ಆಮೇಲೆ ಬ್ರಾಂಚ್ ಮ್ಯಾನೇಜರ್ ಅವರು ರಿಪ್ಲೈ ಮಾಡಂಗಿಲ್ಲ. ಆಮೇಲೆ ಇದು ಮೆಕ್ಯಾನಿಸಮ್ ಏನಂತಂದ್ರ, ಈ ಬ್ರಾಂಚ್ VRM ಮ್ಯಾಲೆ ಒಂದ್ ಏನ್ರ ಲೇಯರ್ ಇಟ್ಕೊಂಡಿರೋ ಇಲ್ಲ ನೀವು ಆಕ್ಚುಲಿ. ಅಂದ್ರೆ ಏನು ಹೆಂಗ್ ಮಾಡ್ಲಿಕತ್ತಾರ ಕೆಲಸ, ಏನ್ತಾನ ಇಮೇಲ್ ಕಮ್ಯುನಿಕೇಶನ್ ಹೆಂಗ್ ನಡ್ಲಿಕತ್ತವ ಕಸ್ಟಮರ್ ಕೇಸ್ನಾಗ ಟು ಅಂಡ್ ಫ್ರೋ, ಇವೆಲ್ಲ ಮ್ಯಾನೇಜ್ಮೆಂಟ್ ಯಾರು ಮಾಡ್ಬೇಕ್ರಿ? ನೀವು ಮಾಡ್ತಿರೋ, ಏನ್ ICICI ದವ್ರು ಮಾಡ್ತಾರೋ, ಏನ್ HDFC ದವ್ರು ಮಾಡ್ತಾರೋ? HDFC ದವ್ರು ಮಾಡ್ತಾರಂದ್ರೆ ಅವ್ರ ಕಡೆ ಹೋಗ್ತೀವಿ ನಾವು, ನಿಮ್ ಕಡೆ ಯಾಕೆ ಅಕೌಂಟ್ ಇಡ್ಬೇಕು ನಾವು? ಇಲ್ಲ ಸರ್, ನಮ್ ಕಡೆಯಿಂದಾನೇ ಮಾಡ್ತೀವಿ ಸರ್. ಮತ್ ಇವ್ ಮಾಡ್ತೀರಿ ಅಂತಂದ್ರ ನಿಮ್ ಕಡೆ ನಮ್ದು ಫೈಲ್ ರಿಲೇಟೆಡ್ ಇನ್ಫಾರ್ಮೇಶನ್ ಇಲ್ಲ. ಫಸ್ಟ್ ಆಫ್ ಆಲ್ ಸಾಟರ್ಡೆ ಕಾಲ್ ಮಾಡಿವ್ ನಾವು, ಅವ್ರಿಗೆ ಕಾಲ್ನಾಗ ಕೇಳಿವ್ ನಾವು ಏನಂತಂದ್ರ, ಈಗ VRM ಶಿವಕುಮಾರ್ ಅವ್ರ ಏನಂತಾರಂದ್ರ ಅಮೌಂಟ್ ರಿಫಂಡ್ ಆಗ್ತದ್ರಿ, ಬಟ್ ಯಾವಾಗ ಆಗ್ತದ ಗೊತ್ತಿಲ್ಲ ಅಂತ ಅನ್ಲಿಕತ್ತಾರ. ಯಾವಾಗ ಆಗ್ತದ ಗೊತ್ತಿಲ್ಲ ಅಂತಂದ್ರ ಅದೇನ್ 10 ವರ್ಷ ಮೇಲೆ ಆಗ್ತದೋ, 50 ವರ್ಷ ಮೇಲೆ ಆಗ್ತದೋ, ಏನ್ ನಾವ್ ತೀರ್ ಹೋದ್ಮೇಲೆ ಆಗ್ತದೋ, ಏನ್ ಒಟ್ಟು ಆಗಂಗಿ ಅಲ್ಲೋ. ಗೌರ್ಮೆಂಟ್ ಆಫೀಸಸ್ ಗತ್ಲೆ 1-2 ಕೇಸಸ್ ಇರ್ತಾವ್ರಿ ಒಂದು ಡಿಸ್ಟ್ರಿಕ್ಟ್ ನಾಗ, ಹಳ್ಳಿನಾಗ. ಅದು ಯಾರು ಕೇಳ್ಬೇಕ್ರಿ? ನಾವ್ ಅವ್ರ ಮ್ಯಾನೇಜರ್ ಅಲ್ಲ, ನಾ ಕಸ್ಟಮರ್ನ. ಅವ್ರ ಮ್ಯಾನೇಜರ್ ಮತ್ತು ಸೂಪರ್ವಿಷನ್ ಯಾರಿದಾರೆ VRM ಮೇಲೆ? ಸರ್ ಪ್ಲೀಸ್ ಲೈನಲ್ಲಿ ಇರಿ ಸರ್, ಚೆಕ್ ಮಾಡಿ ಹೇಳ್ತೀನಿ ಸರ್. ಏನಾದ್ರು ಟಿಕೆಟ್ ಏನಾದ್ರು ರೇಸ್ ಮಾಡಿದಾರಾ ಸರ್? ನೀವು ಶಿವಕುಮಾರ್ ಅವ್ರ ಜೊತೆಗೆ ಮಾತಾಡಿನಿ ಅಂತ ಹೇಳಿದಿರಲ್ಲ. ಟಿಕೆಟ್ ರೇಸ್ ಏನು ಮಾಡಿಲ್ಲ, ಟಿಕೆಟ್ ಇನ್ನೂ ರೇಸ್ ಮಾಡಿಲ್ಲ. ಇಮೇಲ್ ಅವ್ರ ಕಡೆ ಅದ, ಪ್ಲಸ್ ಬ್ರಾಂಚ್ ಮ್ಯಾನೇಜರ್ ಅವ್ರ ಕಡೆನೂ ಅದ, ಇಬ್ರು ಕಡೆನೂ ಅದ. ಈಗ ಮೆಕ್ಯಾನಿಸಮ್ ನೀವು ಕೋಟಕ್ ಮಹೀಂದ್ರ ಅಂದ್ರ ನಿಮ್ ಕಡೆ ಇದು ಇರ್ಬೇಕ್ರಿ, ಹೈರಾರ್ಕಿ, ಫ್ರೇಮ್ವರ್ಕ್, ಸೂಪರ್ವಿಷನ್ ಎಲ್ಲ ಮ್ಯಾನೇಜ್ಮೆಂಟ್ ನಿಮ್ ಕಡೆ ಇರ್ಬೇಕ. ನೀವು ನಿಮ್ ಕಸ್ಟಮರ್ ಜೋಡಿ ಆಟಾಡ್ಕೊ ಕೂಡ್ತೀರಿ ಅಂತಂದ್ರ ಮತ್ ಏನ್ ಮಾಡ್ದಂಗ ಆತಿರಿ ಅದು ಬ್ಯಾಂಕಿಂಗ್? ಯಾರ್ ಬ್ಯಾಂಕಿಂಗ್ ಮಾಡ್ತೀರಿ? ಕಸ್ಟಮರ್ ಯಾರು ಆಗ್ತಾರ ನಿಮ್ದು? ಬ್ಯಾಡ್ರಿಪ್ಪ ಅಂತಾರ. ನೀವು ರೊಕ್ಕ ಕೊಟ್ಟು ಕಸ್ಟಮರ್ ಬ್ಯಾಡ್ ಅಂತಾರ ಆಗದು. ರೊಕ್ಕ ಕೊಟ್ರೆ ಆಗ್ಬೋದು ಬಾ ಮಾಡಿ, ರೊಕ್ಕ ಇಡೋದಂತೂ ಆಗ್ಲಿಕ್ಕಿಲ್ಲ. ಸರ್ ನಂಗೆ ಒಂದು 10 minutes ಟೈಮ್ ಕೊಡಿ ಸರ್. ನಾನು ಒಂದ್ಸಾರಿ ಬ್ಯಾಕ್ ಎಂಡ್ ಟೀಮ್ನಿಂದಾನು ಚೆಕ್ ಮಾಡ್ತೀನಿ. ನೀವು ಆಲ್ರೆಡಿ ಶಿವಕುಮಾರ್ ಅವ್ರ ಜೊತೆಗೆ ಮಾತಾಡಿದೀನಿ ಅಂತ ಹೇಳಿದಿರಲ್ಲ. ಅವ್ರು ಫೋನ್ ಹಚ್ಚಿ ನಮಗ ಏನಂತಂದ್ರೆ ಹೇಳ್ಬೇಕು, ನೋಡ್ರಿ ಹಿಂಗೆಲ್ಲ ಡಿಸ್ಕಷನ್ ನಡೆದದ,
ಈ ತಾರೀಕಿಗೆ ಬರ್ತು ಅಂತ ಹೇಳ್ಯಾರ ಕನ್ಫರ್ಮೇಶನ್. ನಾವು ನಿಮ್ ರಿಪ್ರೆಸೆಂಟೇಟಿವ್ ಆಗಿ ಆಕ್ಸಿಸ್ ಬ್ಯಾಂಕ್ನಾಗ ನಾವು ನಿಮಗೆ ರಿಪ್ರೆಸೆಂಟ್ ಮಾಡ್ಲಿಕತ್ತೀವಿ. ಹೆಂಗ ಪಾರ್ಲಿಮೆಂಟ್ನಾಗ MLA ಅಂತ ಹೇಳಿ ರಿಪ್ರೆಸೆಂಟ್ ಮಾಡ್ತಾರಲ್ರಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ನಾಗ, ಅಸೆಂಬ್ಲಿನಾಗ MLA ಡಿಸ್ಟ್ರಿಕ್ಟ್ ಲೆವೆಲ್ ಆಗಿರ್ತಾರಲ್ರಿ, ಹಂಗ ಕೋಟಕ್ ಮಹೀಂದ್ರನಾಗ ಪಾರ್ಲಿಮೆಂಟ್ನಾಗ ಅಲ್ಲಿ ನಮ್ದು ಬ್ರಾಂಚ್ ಮ್ಯಾನೇಜರ್ ಮತ್ತು VRM ಅವ್ರು ನಮ್ಗೆ ರಿಪ್ರೆಸೆಂಟೇಟಿವ್ ಆಗ್ಬೇಕ್ರಿ. ಅಲ್ಲಿ ರಿಪ್ರೆಸೆಂಟೇಟಿವ್ ಆಗಿ ಆಮೇಲೆ ಕೋಟಕ್ ಮಹೀಂದ್ರದವ್ರು UPI NCPI ಕನ್ಸೋರ್ಟಿಯಮ್ ಪಾರ್ಲಿಮೆಂಟ್ನಾಗ ರಿಪ್ರೆಸೆಂಟ್ ಮಾಡ್ಬೇಕ್ರಿ. ನಮ್ ಕಸ್ಟಮರ್ ಕೇಸ್ನಾಗ ಹಿಂಗ್ ಫ್ರಾಡ್ ಆಗ್ಯದ, ಸೊ ಇದು ಅಮೌಂಟ್ ನಮಗ್ ವಾಪಸ್ ಬರ್ಬೇಕು ನಮ್ಮ ಕಸ್ಟಮರ್ ಅವ್ರಿಗ ಅಂತ ಹೇಳಿ ನೀವ್ ನಿಂತು ಮಾತಾಡ್ಬೇಕ್ರಿ. ಹೌದು ಸರ್. ಇದು ಸ್ಟ್ರಕ್ಚರಿಂಗ್ ನಿಮ್ದು ಬ್ಯಾಂಕಿಂಗ್ನಾಗ ಇರ್ಬೇಕ್ರಿ. ನಿಮ್ ಕಡೆ ಇಲ್ಲ ಅಂತಂದ್ರ ಬೇರೆ ಬ್ಯಾಂಕ್ ನೋಡ್ತೀವಿ ನಾವು. ಸಿಂಪಲ್ ಅದ. ಟ್ರಾನ್ಸಾಕ್ಷನ್ ಆಗಿದ್ದು ಕೋಟಕ್ ಮಹೀಂದ್ರ, ಬಟ್ ಇದ್ರ ಸೊಲ್ಯೂಷನ್ ನಾವು ಆಕ್ಸಿಸ್ ಬ್ಯಾಂಕ್ SBI ಬ್ಯಾಂಕ್ ಅವ್ರ ಕಡೆ ಹೋಗ್ತೀವಿ ನಾವು ಕೇಳಲಿಕ್ಕ. ಮತ್ತ ಕೋಟಕ್ ಮಹೀಂದ್ರವ್ರು ಮಾಡ್ಲಿಲ್ಲ, ನೀವು ನಮ್ ಕಡೆ ಬರ್ರಿ ನಾವು ನಿಮ್ಗೆ ಮಾಡ್ಕೊಡ್ತೀವಿ, ಆದ್ರೆ ಅಮೌಂಟ್ ನಮ್ ಕಡೆ ಇಡ್ಬೇಕ್ರಿ ಅಂತಾರ. ಹ್ಞೂನ್ರಿ ಅಂತೀವಿ ನಾವು ಅಷ್ಟೇ. ಮತ್ ಹಂಗಿತ್ತಪ್ಪ ಅಂತಂದ್ರ ಕೋಟಕ್ ಮಹೀಂದ್ರ ಬ್ಯಾಂಕ್ ಯಾಕ್ಬೇಕ್ರಿ? ಎದಕ್ಕೆ ಇಡ್ತೀರಿ? ಸುಮ್ ತೆಗೆದ್ ಬಿಡ್ರಿ, ಕ್ಲೋಸ್ ಮಾಡ್ಬಿಡ್ರಿ. ಸರ್ ಇದೊಂದು ಚಾನ್ಸ್ ಕೊಡಿ, ನಂಗೆ ಜಸ್ಟ್ ಒಂದ್ 10 ನಿಮಿಷ ಟೈಮ್ ಕೊಡಿ ಸರ್. ಅಲ್ಲ ಗೊತ್ತಾತಿಲ್ರಿ? ಹಾ ಸರ್ ಗೊತ್ತಾಗಿದೆ ನಿಮ್ಗೆ. ಲೈಕ್ ಸೊ ಇದು ಹೈದರಾಬಾದ್ ಅಂತ ಹೇಳಿ ಅವ್ರು ಏನಂತಂದ್ರ ಅವ್ರ ತಲೆ ಮೇಲೆ ಕಿರೀಟ ಇಡ್ಬೇಕಂತಿಲ್ಲ. ಈ ಕೆಲಸ ಬೆಂಗಳೂರದವ್ರು ಮಾಡ್ಬೋದು. ಹೌದು ಸರ್, ಹೌದು. ನಿಮ್ ಕಡೆಲಿಂದ ಕಾಲ್ ಹಚ್ಚಿ ನಾವು ಹೈದರಾಬಾದ್ಲಿಂದ ಕೂತ್ ಮಾತಾಡ್ಲಿಕತ್ತೀವಿ ಅಂತ ಅನಿಸ್ಬೇಕಂತೂ ಇಲ್ಲ, ಅಥವಾ ಪುಣೆಲಿಂದಂತೂ ಅನಿಸ್ಬೇಕಂತಿಲ್ಲ, ಅಥವಾ ಮುಂಬೈಲಿಂದಂತೂ ಅನಿಸ್ಬೇಕಂತಿಲ್ಲ, ಹಂಗ ಅಹಮದಾಬಾದ್ಲಿಂದು ಅಂತ ಅನಿಸ್ಬೇಕಂತಿಲ್ಲ. ಸೊ ಏನಂತಂದ್ರ ಬ್ರಾಂಚ್ದವ್ರದ್ದು ಒಂದು ಕಲ್ಚರ್ ಅಂತ ಇರ್ತದ್ರಿ. ಕೋಟಕ್ ಮಹೀಂದ್ರ ಇನ್ಸ್ಟಿಟ್ಯೂಷನ್ ಪ್ರೈವೇಟ್ ಅಂದ್ರೆ ಒಂದು ಕಲ್ಚರ್ ಇರ್ತದ. ಪ್ರೈವೇಟ್ ಬ್ಯಾಂಕ್ಸ್ ಅಂತೇಳಿ ಕಸ್ಟಮರ್ ಓರಿಯೆಂಟೆಡ್ ಕಲ್ಚರ್ ಅಂತ ಇರ್ತದ. ಬರೀ ಸರ್ ಅಂದ್ರೆ ನಡೆಯಂಗಿಲ್ರಿ, ಕೆಲ್ಸದಾಗೂ ಇರ್ಬೇಕಲ್ಲಿ. ಹೌದು ಸರ್. ಕೆಲ್ಸದಾಗ ಅಂತಂದ್ರ ಬಹಳಷ್ಟು ಕಸ್ಟಮರ್ ಆದ್ರ ಅವ್ರ ರಿಡ್ರೆಸಲ್ ಅಡ್ರೆಸ್ ಮಾಡ್ಬೇಕಂದ್ರ, ಫಾಲೋ ಅಪ್ ಮಾಡ್ಬೇಕಂದ್ರ ಮೆಕ್ಯಾನಿಸಮ್ಸ್ ಕಣ್ ಯಾರು ಹುಡುಕ್ಬೇಕ್ರಿ? ಬ್ರಾಂಚ್ದವ್ರು ಹುಡುಕ್ಬೇಕು ಏನ ಕಸ್ಟಮರ್ ನಾವ್ ಹೇಳ್ಬೇಕ್ರಿ ಅವ್ರಿಗೆ? ಬ್ರಾಂಚ್ದವ್ರೆ ಹುಡುಕ್ಬೇಕಾಗತ್ತೆ ಸರ್. ಮತ್ ಈಗ ಬಹಳಷ್ಟು ಕಸ್ಟಮರ್ ಆದ್ರ ಮತ್ ನಮ್ಗೆ ನೆನಪಿರಂಗಿಲ್ಲ ಅಂತ ಅಂದ್ರ ಏನ್ ತಿಳ್ಕೊಬೇಕು ನಾವು ಹಿಂಗ್ ಮಾತಾಡಿದ್ರ? ಸಾರಿ ಸರ್, ನನಗೆ ಜಸ್ಟ್ ಒಂದು 10 ಮಿನಿಟ್ಸ್ ಟೈಮ್ ಕೊಡಿ. ಇರ್ತದಲ್ರಿ, ಇದು ನಿಮ್ದು ಬ್ರಾಂಚ್ ಲೆವೆಲ್ ಎಲ್ಲಾ ಕಡೆ ತಿಳಿಸ್ಕೊಡ್ರಿ, ಟ್ರೈನಿಂಗ್ ಕೊಡ್ರಿ ಕರೆಕ್ಟ್ ಆಗಿ. ಎವ್ರಿ ಇಯರ್ ನೀವು 3 ಮಂತ್ಸ್ ಟ್ರೈನಿಂಗ್ ಕೊಡ್ಕೋತೀರಿ. ಅಂದ್ರ ಅವ್ರು ರೈಟ್ ಟ್ರ್ಯಾಕ್ನಾಗ ಇರ್ಬೇಕ್ರಿ ಅವ್ರು ತಮ್ದು ಕೆಲ್ಸದಾಗ. ಇದು ಯಾರು ಮ್ಯಾನೇಜ್ಮೆಂಟ್ ಮಾಡ್ತಾರ, ಯಾರು ಮಾಡ್ಬೇಕು ಇವೆಲ್ಲ ಡಿಸ್ಕಷನ್ಸ್ ಅಂದ್ರ ನಿಮ್ ಕಂಪ್ನಿ ಅಫಿಷಿಯಲ್ಸ್ ಮಾಡ್ಬೇಕ್ರಿ, ನಾವ್ ಮಾಡೋದಲ್ರಿ. ಯಾಕಂದ್ರೆ ನಮಗ್ ಸಂಬಳ ಕೊಡಂಗಿಲ್ರಿ ಕೋಟಕ್ ಮಹೀಂದ್ರದವ್ರು ಹಿಂಗ್ ಮಾತಾಡ್ಲಿಕ್ಕ. ಸೊ ಇವೆಲ್ಲ ನೀವು ಮಾಡ್ಬೇಕ್ರಿ ಬೇಸಿಕಲಿ ಪಾಯಿಂಟ್. ಸರ್ ಅದೇ ಸರ್, ನಂಗೆ ಜಸ್ಟ್ ಒಂದು 10 ನಿಮಿಷ ಕೊಡಿ. ಲೈಕ್ ನಾನು ಒಂದ್ಸಲ ಶಿವಕುಮಾರ್ ಅವ್ರ ಜೊತೆ ಕಾಲ್ ಮಾಡಿ ಒಂದ್ಸಲ ಮೇಲ್ ಫಾರ್ವರ್ಡ್ ಮಾಡ್ಲಿಕ್ಕೆ ಕೇಳ್ತೀನಿ ಸರ್. ಲೈಕ್ ಇಶ್ಯೂ ಎಕ್ಸಾಕ್ಟ್ ಆಗಿ ಏನಾಗಿದೆ, ಎಲ್ಲಿ ತನಕ ಬಂದಿದೆ ನಾನು ಒಂದ್ಸಲ ಕೇಳ್ಕೊಂಡು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸರ್. ಅಲ್ಲ ಡೇಟ್ ಕೊಡ್ರಿ, ಡೇಟ್ ಅವರು ಹೂ ಅಂದಾರ ಬರ್ತದ ಅಮೌಂಟ್ ಅಂತಂದ್ರ. ಬಟ್ ಒಮ್ಮೆ ಯಾವಾಗ ಬರ್ತದ ಅಂತಂದ್ರು, ಒಮ್ಮೆ ಬರ್ತದ ಅಂತಂದ್ರು. ಆಕ್ಚುಲಿ ಮ್ಯಾನೇಜರ್ ಅವ್ರ ಏನಂದ್ರು, ನೀವು ಆದಷ್ಟು ಜಲ್ದಿ ಇದು ರೆಸಲ್ಯೂಷನ್ ಕೊಡ್ರಿ ಅಂತ ಹೇಳಿ VRM ದವ್ರಿಗೆ ಮೇಲ್ ಕಳ್ಸಿದ್ರು ಆಕ್ಚುಲಿ. ಆಮೇಲೆ VRM ದವರು ಅವ್ರು ಏನಂತಂದ್ರೆ ಸುಟ್ಟಿಗೆ ಹೋದ್ರು. VRM ವಾಪಸ್ ಬಂದ ಮೇಲೆ ಬ್ರಾಂಚ್ ಮ್ಯಾನೇಜರ್ದವರು 10 ದಿವಸ ತನಕ ಅವ್ರು ಸುಟ್ಟಿಗೆ ಹೋದ್ರು. ಮತ್ತೆ ಜನವರಿ ಮಂತ್ನಾಗ ಒಮ್ಮೆ VRM ಹೋಗ್ತಾರ, ಒಮ್ಮೆ ಬ್ರಾಂಚ್ ಮ್ಯಾನೇಜರ್ ಹೋಗ್ತಾರ. ಅಂದ್ರ ಮತ್ತ ನಮ್ ಕೆಲ್ಸ ಯಾರು ಮಾಡ್ಬೇಕ್ರಿ? HDFC ದವ್ರು ಮಾಡ್ಬೇಕೇನ್ರಿ? ಇಲ್ಲ ಸರ್, ಇದೊಂದು ಚಾನ್ಸ್ ಕೊಡಿ. ಇಲ್ಲಪ್ಪ ಅಂದ್ರ ಆಕ್ಸಿಸ್ ಬ್ಯಾಂಕ್ ದವ್ರಿಗೆ ಹೋಗಿ ಕನ್ಸಲ್ಟ್ ಮಾಡಿ ಹಿಂಗ್ ನಮ್ದು ಟ್ರಾನ್ಸಾಕ್ಷನ್ ಆಗಿದ್ರಿ, ಕೋಟಕ್ ಮಹೀಂದ್ರದವ್ರು ನಮ್ ಜೋಡಿ ಏನು ಕರೆಕ್ಟ್ ಆಗಿ ಕೋಆರ್ಡಿನೇಷನ್ ಕೊಡ್ವಲ್ರು, ನಮ್ದು ಸ್ಯಾಲರಿ ಅಕೌಂಟ್ ಆಕ್ಸಿಸ್ ಬ್ಯಾಂಕ್ನಾಗ ನಿಮ್ ಕಡೆ ಇತ್ತು ಜಯನಗರ್ನಾಗ, ಅವ್ರು 6% ಕೊಡ್ತಾರ ಅಂತ ಹೇಳಿ ನಾವು ಫಂಡ್ ಟ್ರಾನ್ಸ್ಫರ್ ಮಾಡಿ ಅವ್ರ ಕಡೆ ಇಟ್ಟಿದ್ವಿ. ಬಟ್ ಈಗ ನಮಗ್ ಜ್ಞಾನೋದಯ ಆಗ್ಯದ, ಕೋಟಕ್ ಮಹೀಂದ್ರದವ್ರು ನಮ್ ಕೇಸ್ನಾಗ ಕಸ್ಟಮರ್ ಕೇಸ್ನಾಗ ಕರೆಕ್ಟ್ ಹ್ಯಾಂಡಲ್ ಮಾಡಂಗಿಲ್ಲ ಅವ್ರು, ಅದಕ್ಕೆ ವಾಪಸ್ ನಿಮ್ ಕಡೆ ಬಂದಿವ್ ನಾವು.
ಸ್ವಲ್ಪ ನೀವ ಏನಂತಂದ್ರ ಕನ್ಸೋರ್ಟಿಯಮ್ನಾಗ ನಮ್ಮ ಪರವಾಗಿ ನಿಂತ ನೀವು ರೊಕ್ಕ ವಾಪಸ್ ತಂದ ನಿಮ್ ಕಡೆನೆ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ ಮುಂದ ಅಂತ ನಾವ್ ಹೇಳ್ಬೇಕ್ರಿ ಹಿಂಗ. ಇಲ್ಲ ಸರ್, ನಿಮ್ಗೆ ಇಶ್ಯೂ ರಿಸಾಲ್ವ್ ಮಾಡ್ತೇನೆ ಸರ್. ನನಗೆ ಒಂದು ಜಸ್ಟ್ 10 minutes ಕೊಡಿ, ಅವ್ರ ಜೊತೆಗೆ ಮಾತಾಡಿ. ನೀವಂತಂದ್ರ ನೀವಲ್ರಿ, ಕೋಟಕ್ ಮಹೀಂದ್ರ ಬೇಸಿಕಲಿ. ಹೌದು ಸರ್, ಹೌದು. ಸೊ ನೀವಂತಂದ್ರ ಮತ್ತಿಲ್ಲಿ ನೀವು ದೊಡ್ಡವರಾಗದ್ ಬೇಡ, ಹೈದರಾಬಾದ್ ದೊಡ್ಡವರಾಗದ್ ಬೇಡ. ಹಾ ಸರ್. ಕೋಟಕ್ ಮಹೀಂದ್ರ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ ಹಂಗ ತೋರಿಸ್ಕೊಡ್ಬೇಕ್ರಿ ಕೆಲ್ಸದಾಗ. ಹಾ ಸರ್. ಸೊ ಇದು ಬ್ರಾಂಚ್ ಮ್ಯಾನೇಜರ್ ಮಾಡಿದ್ರ ನಾವು ಇನ್ನೂ ಅನ್ನಂಗಿಲ್ಲ, ಯಾಕಂದ್ರ ಅವ್ರದ್ದು ಕೆಲ್ಸನೇ ಇದು. ಅದಕ್ಕ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತಾರ್ರಿ, ಡ್ಯೂಟಿ ಅಂತಾರ. ಅಲ್ಲಿ ನೀವು ರೊಕ್ಕ ಕೊಡಂಗಿಲ್ಲ ಅವ್ರಿಗೆ ಕೆಲಸ ಮಾಡ್ಲಿಕ್ಕ ಅಂಡರ್ ದ ಟೇಬಲ್, ಯಾಕಂದ್ರ ಅವ್ರ ಜವಾಬ್ದಾರಿ ಅದು. ಸೊ ಇದು ಕಲ್ಚರ್ ನಿಮ್ ಕಡೆ ಇರ್ಬೇಕ್ರಿ, ನಾವ್ ಹೇಳ್ಬೇಕಿಲ್ಲ, ನಾವ್ ಹೇಳ್ಬೇಕಂತಿಲ್ಲ, ನಾವ್ ಹೇಳ್ಬಾರ್ದು ಆಕ್ಚುಲಿ. ಸೊ ಇವೆಲ್ಲ ತಿಳ್ಕೊಬೇಕಾಗ್ತದ್ರಿ. ಅದಕ್ಕ ಇವೆಲ್ಲ ಮಾತಾಡ್ಲಿಕತ್ತೀವಿ ನಾವು. ಅದು ನಮ್ದು ಅಡ್ವಾಂಟೇಜ್ ಅಂತ ಹೇಳಿ, ನಮಗ್ ಯೂಸ್ ಆಗ್ಬೇಕಂತ ಹೇಳಿ, ನಿಮಗ್ ಉದ್ಧಾರ ಮಾಡ್ಬೇಕಂತಲ್ಲ. ಅದು ಹೇಳ್ತೀನಿ ಚೊಕ್ಕ. ಯಾಕಂದ್ರ ನಿಮಗ್ ಉದ್ಧಾರ ಮಾಡ್ಕೊತ ಕೂತಾರ ನಮ್ ಟೈಮ್ ವೇಸ್ಟ್, ಯಾಕಂದ್ರೆ ನಮಗ್ ಏನು ಬರಂಗಿಲ್ಲ. ಅದ್ರ ಬದ್ಲಿ ಬೇರೆ ಕಡೆ ಕೆಲಸ ಮಾಡಿದ್ರೆ ನಮ್ಗೆ ರೊಕ್ಕ ಬರ್ತಾವಲ್ಲ. ಸೊ ಹಿಂಗಿರ್ತಾವ. ಸೊ ಸ್ವಲ್ಪ ನಿಮ್ದು ಜವಾಬ್ದಾರಿ ನೀವು ಕರೆಕ್ಟಾಗಿ ಸೊಸೈಟಿನಾಗ ತಿಳ್ಕೊಬೇಕ್ರಿ. ಬೇಸಿಕಲಿ ಬ್ಯಾಂಕಿಂಗ್ ಎಕೋಸಿಸ್ಟಮ್ನಾಗ ಅದು ನಿಮ್ ಮ್ಯಾನೇಜರ್ಸ್, ನಿಮ್ ಮ್ಯಾನೇಜ್ಮೆಂಟ್ದವ್ರು ತಿಳ್ಕೊಬೇಕ್ರಿ. ಸುಮ್ಮನೆ ಯಾರಿಗೂ ಮ್ಯಾನೇಜರ್ ಅವ್ರು ಇವ್ರು ಅಂತ ಕುಡಿಸ್ತೀರಿ, ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಬರಂಗಿಲ್ಲ, ಅಭ್ಯಾಸನಾಗ ಢ ಇರ್ತಾರ, ಅಂತವ್ರಿಗೆ ತಂದು ಕುಡಿಸ್ತೀರಿ, ಅವು ಕೆಲಸ ಏನೂ ಆಗಿಲ್ಲ. ಇಷ್ಟೇ. ಇಲ್ಲ ಸರ್, ಇದೊಂದು ಚಾನ್ಸ್ ಕೊಡಿ, ನಿಮ್ಗೆ ಇಶ್ಯೂ ಅನ್ನೋದು ರಿಸಾಲ್ವ್ ಮಾಡ್ತೀವಿ ಸರ್. ಚಾನ್ಸ್ ಅಂತ ಅಲ್ರಿ, ಚಾನ್ಸ್ ಅಲ್ಲ ಅದು. ಈ 1.14 lakhs ಆಮೇಲೆ ನಮ್ ದುರಾದೃಷ್ಟಕ್ಕ ನಮಗ್ ಜಗತ್ ಬಗ್ಗೆ ಗೊತ್ತಿದ್ದಿಲ್ಲ. ನಾವು ಪೊಲೀಸ್ ಚಕ್ಕರು, ಸೈಬರ್ ಡಿಪಾರ್ಟ್ಮೆಂಟ್ ಅವು ಇವು ಎಲ್ಲ ಚಕ್ಕರ್ ಹೊಡೆದು ಈ ಕಡೆ ಬಂದಿವಿ ನಾವು. ಆಮೇಲೆ ಫಸ್ಟ್ ಕಾಲ್ ಮಾಡಿದ್ದು ಸೆಪ್ಟೆಂಬರ್ 2024 ಮಾಡಿವ್ರಿ ನಾವು. ಅವಾಗ ಮಾಡಿದಾಗ ನಿಮ್ದು ಒಬ್ಬರು ಕಾರ್ಪೊರೇಟ್ ಆಫೀಸ್ ಯಾರ ಜೋಡಿ ಮಾತಾಡಿದ್ನಲ್ರಿ, ಮೈನುದ್ದೀನ್ ಖಾನ್ ಅಂತೇಳಿ, ಅವ್ರ ನಮಗ್ ಹೇಳ್ಬೇಕಾಗಿತ್ತು, ಇಲ್ರಿ ಇದು ನಮ್ ಜವಾಬ್ದಾರಿ ಆಗ್ತದ, ನೀವು ನಮಗ ಅಪ್ರೋಚ್ ಮಾಡ್ಬೇಕು, ಫಸ್ಟ್ ನೀವು ಹೋಗಿ ಅವ್ರಿಗೆ ಅಪ್ರೋಚ್ ಮಾಡ್ರಿ ಅಂತ ಹಿಂಗ್ ಹೇಳ್ಬೇಕಾಗಿತ್ತು ಅವ್ರು ಆಕ್ಚುಲಿ. ಅದಕ್ಕ ಅಂತೀನಲ್ಲ, ನಿಮ್ದು ಜವಾಬ್ದಾರಿ ನಿಮಗ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಿಮ್ ಕಸ್ಟಮರ್ ಅದವ್ರಿಗೆ ಹೆಂಗ್ ಗೊತ್ತಾಗ್ತದ? ಇದು ಪ್ರಾಬ್ಲಮ್. ಅದು ಬೇರೆ ಬ್ಯಾಂಕ್ SBI ಅದವರು ಅವ್ರು ಇವ್ರು ಗುರುತು ಪರಿಚಯ ಏನಂದ್ರೆ ಕನೆಕ್ಷನ್ಸ್ ಆ ಕಡೆ ನೋಡ್ಕೊಂಡು, ರಿಲೇಟಿವ್ಸ್ ಅವ್ರು ಇವ್ರದ್ದು ನೋಡ್ಕೊಂಡು ಹತ್ಕೊಂಡಿದ್ರ ಕರೆಕ್ಟಾಗಿ ಅವ್ರು ಏನಂದ್ರೆ ಕೆಲಸ ಶುದ್ಧ ಪ್ರಾಪರ್ ಆಗಿ ಮಾಡಿಕೊಡ್ತಿದ್ರು ಅವರು. ಆಕ್ಚುಲಿ ಕನೆಕ್ಷನ್ ಹಚ್ಚಿಸಿಕೊಂಡು ನಾವು ನಿಮ್ಮಂತವ್ರು ಆಲ್ ಇಂಡಿಯಾ ಲೆವೆಲ್ ಅಂತ ಹೇಳಿ ಪ್ಯಾನ್ ಇಂಡಿಯಾ ಅಂತಿಕೊಂಡು ನಂಬಿಕೊಂಡು ನಿಮ್ ಕಡೆ ಕನೆಕ್ಷನ್ ಹಚ್ಕೊಂಡಿವಿ. ಅದು ಬಂದಿದ್ದಲ್ಲ, ಬಾರಿಸಿದ್ದಲ್ಲ, ಬಂದಿದ್ ರೊಕ್ಕನು ವಾಪಸ್ ಅಲ್ಲೇ ಗುಳುಮ್. ಹಿಂಗ ನಿಮ್ಮ ಕಂಪ್ನಿದವ್ರ UPIದವ್ರು ಏನಂದ್ರೆ ವಿತೌಟ್ ಕನ್ಸೆಂಟ್ ಕೊಟ್ಟಿದ್ದಕ್ಕೆ ಇವೆಲ್ಲ ಅದಂತಾಗ್ಯಾವ. ಆಕ್ಚುಲಿ ನಿಮ್ದು ಬ್ಯಾಂಕ್ದವ್ರು ಕರೆಕ್ಟಾಗಿ ನೋಡ್ಕೊಂಡು UPI ಸಿಸ್ಟಮ್ ಥರ್ಡ್ ಕ್ಲಾಸ್ ಅದ, ನಾವು ಈ ಫೀಚರ್ ನಮ್ಮ ಕಸ್ಟಮರ್ ಕೊಡಬಾರ್ದು ಅಂತ ಹೇಳಿ ಅನಾಲಿಸಿಸ್ ಮಾಡಿ, ಮಾಕ್ ಟೆಸ್ಟಿಂಗ್ ಮಾಡಿ, ಎಲ್ಲ ಮಾಡಿ ನೋಡ್ಕೊಂಡು ತಾವು ಸರ್ಟಿಫಿಕೇಶನ್ ಮಾಡ್ಕೊಂಡು ಸರ್ಟಿಫೈ ಮಾಡಿ, ಬೇಡ UPI ನಮ್ಮ ಕಸ್ಟಮರ್ಸಿಗೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ಅವು ಫೀಚರ್ ರೋಲ್ ಔಟ್ ಮಾಡಿದ್ದಿಲ್ಲ ಅಂದ್ರ ನಾ ಫಂಡ್ ಟ್ರಾನ್ಸ್ಫರ್ ಮಾಡ್ತಿದ್ದಿಲ್ಲ. ಓಕೆ ಇದು ಪ್ರಾಬ್ಲಮ್ ಅದ ಅಂತೇಳಿ ಹಿಂದೆ ಕಾಲಾಗ್ತಿದ್ದಾನ, ಹಿಂದೆ ಕಾಲಿಡ್ತಿದ್ದಾನ. ಅಲ್ಲಿ ಯಾವುದೋ ಒಂದು UPI ಅಂತ ಬಂದದ್ರಿ, NCPI ಅಂತೇಳಿ. ಭಾಳ ಅಂತಂದ್ರೆ ಮ್ಯಾಕ್ಸಿಮಮ್ 400 ರೂಪಾಯಿ ಟ್ರಾನ್ಸಾಕ್ಷನ್ ಅಷ್ಟೇ ಇಟ್ಕೋಬೇಕ್ರಿ, ಮ್ಯಾಕ್ಸಿಮಮ್ ಲಿಮಿಟ್. 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಮ್ಯಾಲ ಹೋತಂತಂದ್ರೆ ಅದು ಘೋಟಾಳ ಸಿಸ್ಟಮ್ ಅದು. ಅಂತದ್ರೊಳಗೆ UPI ಫೋನ್ ಪೇಲಿಂದ 5 lakhs 10 lakhs ಫಂಡ್ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಗತ್ತಾರ ಕೋಟಕ್ ಮಹೀಂದ್ರ ಬ್ಯಾಂಕ್ ಜೋಡಿ ಟೈಪ್ ಇಟ್ಕೊಂಡು. ಅಂದ್ರೆ ನಿಮ್ ಮ್ಯಾನೇಜ್ಮೆಂಟ್ ಅದವರು ಕಾಳು ಮಂದಿಯಲ್ಲಿ ಆತರ ಏನೂ ಇರಂಗಿಲ್ಲ ಸರ್. ಹಂಗದರಿ. ಮತ್ ಈಗ ನಮ್ ನಂಬರ್ ಪ್ರಾಬ್ಲಮ್ ಆತಂತಂದ್ರ ಅಲ್ಲಿ ಏನಂತಂದ್ರ ಈಗ ಅಮೌಂಟ್ ಹೋತಂತಂದ್ರ ಗೂಗಲ್ ಪೇ ಥ್ರೂ ಸೇವಿಂಗ್ಸ್ ಅಕೌಂಟ್ಲಿಂದ ಈಗ ನೀವು ಅಮೌಂಟ್ ನಮ್ದಂತೂ ವಾಪಸ್ ತರಿಸ್ಕೊಡಂಗಿಲ್ಲ. ನೀವು ಹಿಂಗ ಡಿಲೇ ಮಾಡ್ಕೊತ ಕೊಡ್ತೀರಿ,
ಸೈಬರ್ ಟೀಮು ಸೈಬರ್ ಕ್ರೈಮ್ ಅಂತೇಳಿ ಅವ್ರ ತಲೆ ಮೇಲೆ ಹಾಕೋತ ನೀವ ತಿಳ್ಕೊಂಡು ಸಿಸ್ಟಮ್ ಅನಾಲಿಸಿಸ್ ಕರೆಕ್ಟಾಗಿ ಮಾಡ್ಕೊಂಡು ಯು ಪಿ ಐ ಕರೆಕ್ಟ್ ಇಲ್ಲ ನಮ್ಮ ಬ್ರಾಂಚ್ ನಮ್ಮ ಪಾಲಿಸಿ ಪ್ರಕಾರ ಥಿಂಕ್ ಮಾಡಿದ್ರೆ ಯು ಪಿ ಐ ಈಸ್ ನಾಟ್ ಅ ಪ್ರಾಪರ್ ಸಿಸ್ಟಮ್ ಅಂತ ಹೇಳಿ ನೀವು ಕನ್ಸಾರ್ಟಿವ್ಲಿಂದ ಹೊರಗೆ ಬರ್ತಿದ್ರಿ. ಇಲ್ಲ ಅಂತಂದ್ರೆ ನೀವು ರಿಫಾರ್ಮೆಂಟ್ ಮಾಡ್ತಿದ್ರಿ ಯು ಪಿ ಐ ಕನ್ಸಾರ್ಟಿಯಮ್ನಾಗ. ಏನು ಮಾಡ್ಲಾರ್ದನ ನಮ್ಮ ಕಸ್ಟಮರ್ಗೆ ನೀವು ಕನೆಕ್ಷನ್ ಹಚ್ಚಿಸ್ಕೊಟ್ಟ ಅಲ್ಲಿ ಏನಂತಂದ್ರೆ ಗದ್ಲ ಆದ್ಮೇಲೆ ನೀವು ಕೈ ಎತ್ಬಿಡೋರು ನೀವು ಮಂದಿ ಹಿಂಗ. ಇಲ್ಲಿ ಶಿವಕುಮಾರ್ ನೀವಲ್ರಿ, ನಿಮ್ದು ಕಾರ್ಪೊರೇಟ್ ಆಫೀಸ್ ಮ್ಯಾನೇಜ್ಮೆಂಟ್ ಟೀಮ್ ಬಗ್ಗೆ ಹೇಳಿಗತ್ತಿನ ಕಂಪನಿ ಆಲ್ ಇಂಡಿಯಾ ಲೆವೆಲ್ ಇಂಥವ್ ಬ್ಯಾಂಕ್ಸ್ ಇಂಟರ್ನ್ಯಾಷನಲ್ ಹೋತಂತಂದ್ರ ಬ್ಲೇಡ ನಂಬರ್ 1 ಬ್ಲೇಡ್. ನಾವ್ ಕಡೆ ಲಕ್ಷಾನುಗಟ್ಲೆ ಗಳಸ್ ಬರ್ಬೇಕು, ನೀವು ಕಡ್ಲಿಂದ ಚೋರಿ ಮಾಡ್ಕೊತ ಕೊಡ್ಬೇಕು ಫೋನ್ ಪೇ ಅವ್ರ ಇವ್ರಲಿಂದ ಹೆಂಗ. ಇಲ್ಲ ಸರ್ ಅಲ್ಲಿ ಮ್ಯಾನೇಜ್ಮೆಂಟ್ ಅದೇ ಸರ್ ಮ್ಯಾನೇಜ್ಮೆಂಟ್ ಆದ್ರೂ ಆತರ ಆಗಂಗಿಲ್ಲ ಸರ್. ಮತ್ತ ಅದಕ್ಕ ನಮ್ ರೊಕ್ಕ ವಾಪಸ್ ಬರುವಲ್ತಲ್ರಿ. ಮತ್ ಯು ಪಿ ಐದವ್ರು ನೀವ ನೋಡ್ಕೊಂಡು ಇದು ಮಾಡ್ಬೇಕಾಗಿತ್ತಿಲ್ರಿ. ಈ ಫೀಚರ್ ಚಲೋ ಅಲ್ಲ, ನಾವು ಟ್ರಾನ್ಸಾಕ್ಷನ್ ಲಿಮಿಟ್ ನಿಮಗ ಆಪ್ನಾಗ ಫೆಸಿಲಿಟೀಸ್ ಕೊಡ್ತೀವಿ. ಯು ಪಿ ಐ ಫೋನ್ ಪೇದವ್ರು 5 lakhs ಅಂದ್ರು ನಮ್ ಅಕೌಂಟಿಗೆ ಹುಕ್ ಮಾಡಿದ್ರ ಕೋಟಕ್ ಮಹಿಂದ್ರನಾಗ ನೀವು ಲಿಮಿಟ್ ಸೆಟ್ ಮಾಡ್ಬೋದ್ರಿ ಯು ಪಿ ಐ ಟ್ರಾನ್ಸಾಕ್ಷನ್ ಅಂತ ನೀವು ಫೀಚರ್ ಕೊಡ್ಬೇಕಾಯ್ತು ನಮಗ. ಇದು ಯಾರು ಹೇಳ್ತಾರ್ರಿ? ನಾವ್ ಹೇಳ್ಬೇಕು ಏನ್ ನೀವು ಅನಾಲಿಸಿಸ್ ಮಾಡ್ಬೇಕು? ನಾವೇ ಅನಲೈಸ್ ಮಾಡ್ಬೇಕ್ರಿ. ನೀವು ಮಿಸ್ ಮಾಡ್ಲಿಕತ್ತಿರಲ್ಲ, ನೀವು ಮಿಸ್ ಮಾಡಿದ್ರೆ ನಾವು ಸಫರ್ ಆಗ್ತೀವಿ. ನೀವು ಮಿಸ್ ಮಾಡ್ಲಿಕತ್ತೀರ ಅಂದ್ರ ಅರ್ಥ ಎದಕ್ ಮಾಡ್ಲಿಕತ್ತೀರ ಅಂತ ಕ್ವಶನ್ ಆಗ್ತಾವ ಸೊಸೈಟಿನಾಗ. ಯಾಕಂದ್ರೆ ನಿಮ್ ಜವಾಬ್ದಾರಿ ಅದು. ಹೌದು ಸರ್. ಅದೇ ಸರ್ ಮಂದಿ ಏನ್ ಥಿಂಕ್ ಮಾಡ್ತಾರ ಗೊತ್ತೇನ್ರಿ? ಕೋಟಕ್ ಮಹಿಂದ್ರದವರು ಯು ಪಿ ಐದವರು ಕಾಲ್ಡರ್ ಮಂದಿ ಅಂತ ಥಿಂಕ್ ಮಾಡ್ತಾರ ಸೊಸೈಟಿನಾಗ. ಹಿಂಗದ್ರಿ ಹಿಂಗವು. ಸೊ ಇವೆಲ್ಲ ಬಾಯಿ ಡೀಪ್ ಹೋಗ್ತಾವ್ರಿ, ಅದು ತಿಳ್ಕೊಬೇಕು ನಿಮ್ ಮ್ಯಾನೇಜ್ಮೆಂಟ್ ದವರು. ಯು ಪಿ ಐದವ್ರು 5 lakhs ಟ್ರಾನ್ಸ್ಫರ್ ಗಿನ್ಫರ್ ಅಂತಂದ್ರ ನೀವು ಮೊಬೈಲ್ ಬ್ಯಾಂಕ್ ಆಪ್ನಾಗ ಅಲ್ಲಿ ಲಿಮಿಟ್ ಸೆಟ್ ಮಾಡ್ಲಿಕ್ಕೆ ಆಪ್ಷನ್ ಕೊಡ್ಬೇಕ್ರಿ ಇಲ್ಲಿ. ಆಮೇಲೆ ಫೋನ್ ನಂಬರ್ ಏರ್ಟೆಲ್ದವರು ಅವ್ರ ಇವ್ರು ಟೆಲಿಕಾಂ ರೆಗ್ಯುಲೇಷನ್ ಪ್ರೀಪೇಡ್ ನಂಬರ್ ಇರ್ತಾವ್ರಿ. ಪ್ರೀಪೇಡ್ ನಂಬರ್ ಅದು ಹೋಗೋ ಚಾನ್ಸಸ್ ಇರ್ತಾವ್ರಿ. ನೆಟ್ವರ್ಕ್ ಕವರೇಜ್ ಮೇಲೆ ನೀವು 90 days ಔಟ್ ಆಫ್ ನೆಟ್ವರ್ಕ್ ಹೋತಂತಂದ್ರ ಇಂಡಿಯಾನಾಗ ಅಬ್ರೋಡ್ ಹೋಗ್ಬೇಕಂತಿಲ್ಲ. ಇಂಡಿಯಾನಾಗ ನಂಬರ್ ಮಿಸ್ ಆತಂತಂದ್ರ ನಿಮ್ದು ಲಿಂಕ್, ನಿಮ್ದು ಸೇವಿಂಗ್ಸ್ ಅಕೌಂಟ್ ಜೋಡಿ ಲಿಂಕ್ ಇರ್ತದ. ಗೂಗಲ್ ಪೇ ನಿಮ್ ಸೇವಿಂಗ್ಸ್ ಅಕೌಂಟ್ ಡೈರೆಕ್ಟ್ ಲಿಂಕ್ ಹಚ್ಕೊಂಡು ಮೊಬೈಲ್ ಇನ್ಸ್ಟಾಲ್ ಮಾಡ್ಕೊಂಡು ಮಾಡ್ಬೋದು ಮಂದಿ. ಗೂಗಲ್ ಪೇಲಿಂದ ಫಂಡ್ ಟ್ರಾನ್ಸ್ಫರ್ ಮಾಡ್ಬೋದ್ರಿ. ಸೊ ಇವೆಲ್ಲ ಅನಾಲಿಸಿಸ್ ಯಾರು ಮಾಡ್ತಾರಿ? ನೀವು ಬ್ಯಾಂಕಿಂಗ್ ಸೆಕ್ಟರ್ದವರು ಕೋಟಕ್ ಮಹಿಂದ್ರ ಪ್ರೈವೇಟ್ ಕನ್ಸೋರ್ಟಿಯಂ ಸ್ವಲ್ಪ ಏನ್ ಬ್ಯಾಂಕ್ಸ್ ಇನ್ವಾಲ್ವ್ ಅವರಲ್ರಿ, ಇವ್ರ ಮಂದಿ ಏರ್ಟೆಲ್ ಅಂತ ಏನ್ ಟೆಲಿಕಾಂ ರೆಗ್ಯುಲೇಟರಿ ಎಲ್ಲ ಏನಿರ್ತಾವಲ್ರಿ ಕಂಪ್ನೀಸ್ ಜೋಡಿ ಮಾತಾಡ್ಕೊಂಡು ಅಸೋಸಿಯೇಷನ್ ಮಾಡ್ಕೊಂಡು ಅಲ್ಲಿ ಇದು ಮಾಡ್ಬೇಕ್ರಿ. ಇವು ನಂಬರ್ಸ್ ಅವ, ಇವು ಕಸ್ಟಮರ್ಸ್, ನಮ್ ಕಸ್ಟಮರ್ಸ್ ಇವ್ರ ನಂಬರ್ ಪ್ರೀಪೇಡ್ ಅವ, ಇವು ಒಟ್ಟ ರೀಸೈಕಲ್ ಮಾಡ್ಲಾರ್ದಂಗ್ ನೋಡ್ಬೇಕಂತ ಹೇಳಿ ನೀವು ಅಗ್ರಿಮೆಂಟ್ ಮಾಡ್ಕೋಬೇಕ್ರಿ. ಅಲ್ಲಿ ಫೀಚರ್ ಕೊಟ್ರ ಇವೆಲ್ಲ ಯಾರು ಮಾಡ್ಬೇಕ್ರಿ? ನಿಮ್ ಮ್ಯಾನೇಜ್ಮೆಂಟ್ ದವ್ರು ಮಾಡ್ತಾರ. ಸಿಇಒ ಎಲ್ಲ ಅವ್ ಬರೀ ಹೆಸರಿಗೆ ಅವ ಮನುಷ್ಯ. ತೆಳಗ್ ಯಾರು ಇರ್ತಾರಲ್ರಿ ಅವರು ಇವೆಲ್ಲ ಅನಾಲಿಸಿಸ್ ಮಾಡ್ಕೊಂಡು ಸಿಸ್ಟಮ್ ಡಿಸೈನ್ ಕರೆಕ್ಟ್ ಆಗಿ ಮಾಡ್ಬೇಕ್ರಿ ಅಲ್ಲಿ. ಸೊ ಇವೆಲ್ಲ ಸಿಸ್ಟಮ್ ಡಿಸೈನ್ ಮಾಡ್ಕೊಂಡು ಆಮೇಲೆ ನಿಮ್ಮ ಕಸ್ಟಮರ್ಸ್ಗೆ ಫೀಚರ್ಸ್ ಎಲ್ಲ ಕರೆಕ್ಟ್ ಆಗಿ ಕೊಡ್ಬೇಕ್ರಿ. ಅದು ಹಿಂಗ ಆಕ್ಚುಲಿ. ಸೊ ನಾವೆಲ್ಲ ಮಾತಾಡ್ಕೊಂಡು ಕೂಡ್ತೀವಿ, ನೀವು ಬರೀ ಒಂದ್ ಕಿವಿಲಿ ಕೇಳಿ ಇನ್ನೊಂದ್ ಕಿವಿಲಿ ಬಿಡ್ತೀರಿ. ನೀವು ನಿಮ್ ಮ್ಯಾನೇಜ್ಮೆಂಟ್ ನೀವು ಬಿಡ್ಲಿಕ್ಕಿಲ್ಲ, ನಿಮ್ ಮ್ಯಾನೇಜ್ಮೆಂಟ್ ದವ್ರು ಬಿಡ್ತಾರ. ಬರೀ ನಾವ್ ಹಿಂಗ ಮಾತಾಡ್ಕೊತ ಕೂಡ್ತೀವಿ, ನಿಮ್ ಮ್ಯಾನೇಜ್ಮೆಂಟ್ ದವ್ರು ಏನು ಮಾಡಂಗಿಲ್ಲ. ಫೈನಲಿ ಅದಕ್ಕೆ ನಾನು ಏನ್ ಮಾಡೀನಿ ಅಂತಂದ್ರ ಸದ್ಯ 0 balance ಅಕೌಂಟ್ ಅಂತ ಮಾಡಿ ನಾನು. ಅದು ಇನ್ನೂ ಕನ್ವರ್ಷನ್ ಆಗಿಲ್ಲ. ಅದ್ರ ಇನ್ಫಾರ್ಮೇಶನ್ ನಿಮಗ್ ಕೊಟ್ಟಿಲ್ಲ. ಮತ್ತೆ ಏನ್ ನೀವು ಕೋಆರ್ಡಿನೇಷನ್ ಮಾಡ್ಲಿಕತ್ತೀರಿ ನೀವು? ಅದೇ ಸರ್ ನಾನು ಒಂದ್ಸಾರಿ ತಿಳ್ಕೊತೀನಿ ಸರ್ ಶಿವಕುಮಾರ್ ಅವ್ರ ಜೊತೆಗೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಮುಂದಿಂದ ಏನ್ ಮಾಡ್ಬೇಕು ಗೊತ್ತೇನ್ರಿ? ಕಾಲ್ ಹಚ್ಚೋಕ್ಕಿಂತ ಮೊದ್ಲ ನೀವು ತಿಳ್ಕೊಬೇಕ್ರಿ. ಯಾರ ಕಸ್ಟಮರ್ ಎದಕ್ ಕಾಲ್ ಮಾಡ್ಲಿಕತ್ತೀವಿ, ಏನ್ ಗ್ರೀವಿಯನ್ಸಸ್ ಆಲ್ರೆಡಿ ಅವ್ ರಿಸಾಲ್ವ್ ಆಗ್ಯಾವೋ ಇಲ್ಲ ಅಂತ ಹೇಳಿ ತಿಳ್ಕೊಂಡು, ಟಿಕೆಟ್ ರೇಸ್ ಮಾಡ್ಯಾರಲ್ಲ ಅಂತ ತಿಳ್ಕೊಂಡು, ಆಮೇಲೆ ನೆಕ್ಸ್ಟ್ ಏನಂತಾರ ಹೊಸ ಪ್ರಾಬ್ಲಮ್ಸ್ ಆಗಿದ್ರೆ ಅದ್ರ ಬಗ್ಗೆ ತಿಳ್ಕೊಬೇಕ್ರಿ.
ಹಿಂಗ್ರಿ ಅದೇ ಅವು. ಸರ್ ನಾವು ಸರ್ ಹಾ ಸರ್ ಸೊ ಇದು ಸಾರಿ ನಿಮ್ಗ ಎಕ್ಸ್ಪೀರಿಯನ್ಸ್ ಮೇಲೆ ಬರ್ತದ್ರಿ. ಅದಕ್ಕ ಈ ಕೆಲ್ಸಕ್ಕ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸಿಗೆ ಹಾಕ್ಬೇಕ್ರಿ. ಅಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬೆಂಗಳೂರಿನಾಗ ವೆಂಕಟೇಶ್ ಅಂತ ಇದ್ದಿರಿ ಕಾರ್ಪೊರೇಟ್ ಆಫೀಸ್ಲಿಂದ. ಅವ್ರ ಕಡೆ ಪವರ್ಸು ಇತ್ತು, ಎಕ್ಸ್ಪೀರಿಯನ್ಸು ಇತ್ತು, ಎರಡೂ ಇತ್ತು ಅಲ್ಲಿ. ಹಾ ಸರ್ ನಿಮ್ದು ಬ್ರಾಂಚ್ ಕೋರಮಂಗಳನಾಗ ಇತ್ತಂತಂದ್ರ ಬನಶಂಕರಿ ಈಗ ಶಿಫ್ಟ್ ಮಾಡ್ಬೋದು. ಅವ್ರು ಫೋನ್ ಕಾಲ್ ಬರೇ ಫೋನ್ ಕಾಲ್, ನೀವು ಜಸ್ಟ್ ಹೋಗಿ ಒಂದ್ ಸ್ವಲ್ಪ ಮುಖ ತೋರ್ಸ್ ಬಂದ್ರೆ ಸಾಕಂತಾರ ಅವ್ರು. ಅಂದ್ರೆ ಪರಿಚಯ ಫಾರ್ಮಾಲಿಟೀಸ್ಗ ಹಾ ಸರ್ ಹಂಗಿರ್ತದೆ ನೆಟ್ವರ್ಕಿಂಗ್. ನಮ್ದು ಏನಂತಂದ್ರ ಅಕೌಂಟ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಗುಲ್ಬರ್ನಾಗಿತ್ತು, ಅದು ಕೋರಮಂಗಲ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ ವಿತ್ 4 lakhs ಇದ್ದಿದ್ದ ಅಮೌಂಟ್. ಅಲ್ಲಿಂದ ಮತ್ತ ಏನಂತಂದ್ರೆ ಬೆಂಗಳೂರಿನಾಗಿತ್ತು ಅಲ್ಲಿ. ಸೊ ಅಲ್ಲಿ ಬೆಂಗಳೂರು ಅಂದ್ರ ಎಲ್ಲಾ ಟೈಪ್ ಮಂದಿ ಬರ್ತಾರ್ರಿ. ಪ್ರಾಪರ್ ಸಿಸ್ಟಮೆಟಿಕ್ ಕೆಲಸ ಮಾಡೋರು ಬರ್ತಾರ, ಥರ್ಡ್ ಕ್ಲಾಸ್ ಕೆಲಸ ಮಾಡೋರು ಇರ್ತಾರೆ ಇಲ್ಲಿ, ಎಲ್ಲಾ ಟೈಪ್ ಅದಾರ ಇಲ್ಲಿ. ಸೊ ಕೋಟಕ್ ಮಹೀಂದ್ರದವ್ರು ಅವ್ರು ಅಳಿಬೇಕ್ರಿ ನಾವೆಲ್ಲಿ ನಿಂತೀವಿ ಅಂತ ಹೇಳಿ. ಹೆಂಗ್ ಅಳಿತೀರಿ ನೀವು? ನಿಮ್ ಕಸ್ಟಮರ್ ಜೋಡಿ ಮಾತಾಡಿ ತಿಳ್ಕೊಂಡು ಅಳಿಬೇಕ್ರಿ ನೀವು, ನಿಮ್ದು ಹೆಂಗದ ಬ್ಯಾಂಕ್ ಅಂತ ಹೇಳಿ ಹಿಂಗ. ಸೊ ಹಿಂಗೆಲ್ಲ ಅದಕ್ಕ ಅದು ನೋಡ್ಕೊಂಡು ಜವಾಬ್ದಾರಿ ಕೆಲಸ ಇರ್ತಾವ್ರಿ. ಅದಕ್ಕೆ ಕರೆಕ್ಟಾಗಿ ಬ್ಯಾಂಕಿಂಗ್ ಪ್ರಿನ್ಸಿಪಲ್ಸ್ ಸುಮ್ಮನೆ ಮಾತಾಡ್ಬೇಕಂತ ಹೇಳಿ ಹೆಣ್ಮಕ್ಳದವ್ರಿಗೆ ಕೂಡಿಸಿ, ಸೀನಿಯರ್ ಹೆಣ್ಮಕ್ಳದವ್ರಿಗೆ ಕೂಡಿಸಿ, ಸುಮ್ಮನೆ ನಾಮಕೆ ವಾಸ್ತೆ ಏನೋ ಒಂದ್ 5,000 ರೂಪಾಯಿ 10,000 ರೂಪಾಯಿ ಕೊಟ್ಟು ಕೂಡಿಸಿ ಮಾತಾಡ್ಸ್ಲಿಕ್ಕೆ ಹಚ್ಚಿಸಿ ಹಿಂಗ್ ಮಾಡಿದ್ರೆ ಕೆಲಸ ಹಂಗಿಲ್ರಿ. ಪ್ರಾಪರ್ ಸಿಸ್ಟಮೆಟಿಕ್ ಆಗಿ ಇರ್ಬೇಕ್ರಿ ಅಲ್ಲಿ. ಸರ್ ಅದು ಲೈಕ್ ನನಗೆ ಫ್ರಾಡ್ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳಿದಿರಲ್ಲ, ನಾವು ಅವ್ರ ಕೈಗೆ ಏನಿಲ್ರಿ, ಆ ಬ್ರಾಂಚ್ ಮ್ಯಾನೇಜರ್ ಅವ್ರ ಕೈಗೂ ಏನಿಲ್ಲ, ಪ್ಲಸ್ ಶಿವಕುಮಾರ್ ಅವ್ರ ಕಡೆನೂ ಏನೂ ಇಲ್ಲ. ಅವ್ರ ಪ್ರಾಬ್ಲಮ್ಸ್ ತಿಳ್ಕೊತಾರ ಅಷ್ಟೇ. ಉಳ್ಕಿದ್ದೆಲ್ಲ ಚಾವಿ ಇರೋದು ಬ್ಯಾರೆಯವ್ರ ಕಡೆ ಅದ. ಹಂಗ ಚಾವಿ ಬ್ಯಾರೆಯವ್ರ ಕಡೆ ಕೊಟ್ರ ಅದು ಅವ್ರು ಕೋಟಕ್ ಮಹೀಂದ್ರನಾಗ ಅದಾರೋ ಏನ್ ಹೊರಗದಾರೋ ನಮಗಂತೂ ಐಡಿಯಾ ಇಲ್ಲ. ಕೋಟಕ್ ಮಹೀಂದ್ರ ಒಳಗಿದ್ರ ಇದಾರಂತಂದ್ರ ಇಷ್ಟೊತ್ತಿಗೆ ರಿಸಾಲ್ವ್ ಆಗ್ಬೇಕಾಗಿತ್ರಿ ಖರೆ ಅಂದ್ರ ಥಿಂಕ್ ಮಾಡಿದ್ರ. ಸೊ ಅದಕ್ಕ ಇವೆಲ್ಲ ಮ್ಯಾಟರ್ ಆಗ್ತಾವ್ರಿ. ಅದಕ್ಕೆ ಬ್ಯಾಂಕ್ ಆಫ್ ಬರೋಡಾ ಬೇರೆ, ಕೋಟಕ್ ಮಹೀಂದ್ರ ಬೇರೆ. ನಿಮ್ದು ಏನಂದ್ರ ನಿಮ್ಮ ಕಂಪ್ನಿನಾಗ ರೊಕ್ಕ ಸುರಿಯೋರ್ ಮಂದಿ ಬೇರೆ ಇರ್ತಾರ. ಬಟ್ ಅಲ್ಟಿಮೇಟ್ಲಿ ಮ್ಯಾಟರ್ ಏನಾಗ್ತಾವ ಅಂತಂದ್ರ ವ್ಯವಹಾರ ಇಂಪಾರ್ಟೆಂಟ್ ರೀ. ನೀವು 1 ಕೋಟಿ ಕೊಟ್ಟು ಇವತ್ತು 1 ಕೋಟಿ ಕೊಟ್ಟು ನಾಳೆ 10 ಕೋಟಿ ವಾಪಸ್ ತಗೊಂಡ್ರೆ ಏನ್ ಮಾಡ್ದಂಗಾತು? ಅಥವಾ 90 ಲಕ್ಷ ತಗೊಂಡ್ರೆ ಏನ್ ಮಾಡ್ದಂಗಾತು? ಅಥವಾ 99 lakhs ವಾಪಸ್ ತಗೊಂಡ್ರೆ ಏನ್ ಮಾಡ್ದಂಗಾತು? ಕೈಗೆ ಏನ್ ಬಂತು ನಮಗ? ಬದ್ನಿಕಾಯಿ. ಸೊ ಅಂತ ನೆಟ್ವರ್ಕ್ ಅದ ರೀ ನಿಮ್ದು ಬೇಸಿಕಲಿ. ಸೊ ಶಿವಕುಮಾರ್ ಎಲ್ಲ ಫೈನ್ ರೀ, ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ ಅವರು ಫೈನ್. ಬಟ್ ಪ್ರಾಬ್ಲಮ್ ನಿಮ್ದು ಒಳಗೆ ಭಾಳ ಅದ ರೀ ಆಕ್ಚುಲಿ. ಅದು ಎಲ್ಲ ಫುಲ್ ರಿಫಾರ್ಮೆಂಟ್ ಫ್ರಮ್ ಗ್ರಾಸ್ ರೂಟ್ ಲೆವೆಲ್ ಇಂದ ಹಿಡ್ಕೊಂಡು ಹೈ ಲೆವೆಲ್ ತನಕ ಎಲ್ಲ ಆಗ್ಬೇಕ್ರಿ ಅಲ್ಲಿ ಸ್ವಚ್ಛ ಕ್ಲೀನ್. ಅಂದ್ರಷ್ಟೇ ಕರೆಕ್ಟಾಗಿ ಕೆಲಸ ಆಗ್ತಾವ್ರಿ ಹಿಂಗ. ಸರ್ ನಾ ಒಂದ್ಸರಿ ಚೆಕ್ ಮಾಡ್ತೀನಿ ಸರ್. ಲೈಕ್ ಇಲ್ಲಿ ತನಕ ಚೆಕ್ ಅಲ್ರಿ, ಒಂದ್ ಸರ್ವಿಸ್ ಟಿಕೆಟ್ ರೇಸ್ ಮಾಡ್ರಿ, ರೇಸ್ ಮಾಡ್ಕೊಂಡು ಫಾಲೋ ಅಪ್ ಮಾಡ್ರಿ. ಅವ್ರು ಮಾಡಿಲ್ಲ ಅಂದ್ರೆ ನೀವರ ಮಾಡ್ಬೇಕ್ರಿ. ನಿಮ್ ಕಡೆ ಪವರ್ಸು ಇಲ್ಲ, ನಿಮ್ ಕಡೆ ಏನೂ ಇಲ್ಲ, ಬರೀ ಸುಮ್ಮ ಕಾಲ್ ಹಚ್ತೀರಿ ನೀವು ಅಷ್ಟೇ. ಕಾಲ್ ಹಚ್ಚಿ ಕೂತ್ರೆ ಏನೂ ಉಪಯೋಗ ಇಲ್ರಿ. ನೀವು ಎಲ್ಲಿಂದ ಇರ್ರಿ, ಹೈದರಾಬಾದ್ ಅಲ್ಲಿಂದ ಇರ್ರಿ, ಅಥವಾ ಭುವನೇಶ್ವರ್ ಅಲ್ಲಿಂದ ಇರ್ರಿ, ಕೋಲ್ಕತ್ತಾ ಅಲ್ಲಿಂದ ಇರ್ರಿ, ಇಲ್ಲ ರಾಜಸ್ಥಾನ್ಲಿಂದ ಇರ್ರಿ, ಅಜ್ಮೇರ್ಲಿಂದ ಇರ್ರಿ, ಎಲ್ಲರ ಇರ್ರಿ, ನಮ್ಗೇನ್ ಸಂಬಂಧ? ನಮಗೆ ಕೆಲಸ ಆಗೋದು ಇಂಪಾರ್ಟೆಂಟ್. ಹೌದು ಸರ್, ನಾ ಇಲ್ಲ ಅಂತ ಇಲ್ಲ. ಅವ್ರು ಏನಾದ್ರು ರಿಕ್ವೆಸ್ಟ್ ರೈಸ್ ಮಾಡಿದಾರ ಅಂತ ಹೇಳಿ ಅವ್ರಿಗೆ ಕೇಳಿ ಅವಾಗ ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಾದ್ರು ರೈಸ್ ಮಾಡ್ಲಿಕ್ಕೆ ಆಗತ್ತಲ್ಲ ಸರ್. ಸೊ ಅವ್ರಿಗೆ ಕೇಳಿ ಒಂದ್ಸಲ ಬ್ಯಾಕ್ ಎಂಡ್ ಇವಾಗ ಶಿವಕುಮಾರ್ ಅವ್ರ ಜೊತೆಗೂ ಮಾತಾಡಿ ಇನ್ನೂ ರಿಕ್ವೆಸ್ಟ್ ರೇಸ್ ಮಾಡೋದ್ರ ಹಂಗಲ್ರಿ. ಅದೇ ಹೇಳ್ತೀನಲ್ರಿ, ನಾವ್ ಎಲ್ಲಿಗೆ ಬಂದಿವಿ ಅಂದ್ರೆ ಒಂದು ಡೇಟ್ ಕೊಡ್ಬೇಕ್ರಿ ಅವರು. ಅದು ಡೇಟ್ ಕೊಡ್ಬೇಕು. ಆ ಡೇಟ್ ಮಿಸ್ ಆಗ್ಲಾರ್ದಂಗ ಅವ್ರು ನೋಡ್ಬೇಕ್ರಿ. ಅದು ಫೈನಲ್ ಡಿಸಿಷನ್ ತಗೋಬೇಕು. ಕೋಟಕ್ ಮಹೀಂದ್ರ ಅವ್ರು ಕೊಡಿಸ್ತಾರೋ ಏನು ಮತ್ತೆ ನಾ ಆಕ್ಸಿಸ್ ಬ್ಯಾಂಕ್ ದವ್ರಿಗೆ ಅಪ್ರೋಚ್ ಮಾಡಿ ಅವ್ರಲಿಂದ ಕನೆಕ್ಷನ್ ಹಚ್ಚಿಸ್ಕೊಂಡು ಮುಂದೆ ಕಾಲ್ ಹೆಜ್ಜೆ ಇಡ್ಬೇಕು ಅಂತ ನಾ ಥಿಂಕ್ ಮಾಡ್ತೇನೆ ಹಿಂಗ. ಆಕ್ಸಿಸ್ ಬ್ಯಾಂಕ್ ದವ್ರು ಹೇಳ್ಬೋದು, ನೀವು ಟ್ರಾನ್ಸಾಕ್ಷನ್ ಕೋಟಕ್ ಮಹೀಂದ್ರಲಿಂದ ಮಾಡಿರಿ, ನೀವು ಅವ್ರಿಗೆ ಸ್ವಲ್ಪ ಪ್ರೆಸ್ ಮಾಡಿ ಕೇಳ್ರಿ ಅಂತಾರೆ. ಅವ್ರ ಕಡೆ ಆಗಂಗಿಲ್ಲ ಬಿಡ್ರಿ, ಅವ್ರು ಸುಮ್ಮನೆ ಗಿರ್ಮಿಟ್ ಮಾಡ್ಲಿಕತ್ತಾರ, ಅವ್ರ ಕಡೆ ಆಗಂಗಿಲ್ಲ ಬಿಡಂಗಿಲ್ಲ. ಯಾಕಂದ್ರೆ ರೊಕ್ಕ ಅಂತೂ ಅವ್ರದಲ್ಲ, ಪುಕ್ಷಟಿ ರೊಕ್ಕ ಬಂದಿದ್ದು ಬೇರೆ ಕಡೆಲಿಂದ, ಅದು ಹೋಗ್ಯದ. ಅವ್ರಿಗೆ ವಾಪಸ್ ತರಿಸ್ಕೊಡೋದು ಇಂಟ್ರೆಸ್ಟು ಇಲ್ಲ ಅಂತ ಹಿಂಗೆ ನಾವು ಹೇಳ್ಬೇಕಾಗ್ತದ ನಮ್ಮ ಅಭಿಪ್ರಾಯ.
ಪ್ರಕಾರ. ಇಲ್ಲ ಸರ್, ಅವ್ರು ಲೈಕ್ ಎಲ್ಲಿ ತನಕ ಬಂದಿದೆ ಅಂತೇಳಿ ಅವ್ರಿಗೆ ಒಂದ್ಸಲ ಕನ್ಫರ್ಮ್ ಮಾಡ್ಕೋಬೇಕಾಗತ್ತಲ್ಲ ಸರ್, ಅವ್ರು ಫಾಲೋ ಅಪ್ ಆಗಿದ್ದಾರಲ್ಲ, ಅದಕ್ಕೆ ಕೇಳಬೇಕಾಗತ್ತಲ್ಲ ಸರ್, ಲೈಕ್ ಎಲ್ಲಿ ತನಕ ಬಂದಿದೆ ಏನಾಗಿದೆ ಅನ್ನೋದು ಲೈಕ್ ಒಂದ್ಸಲ ತಿಳ್ಕೊಂಡು ಅವಾಗ ಲೈಕ್ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಆಗುತ್ತಲ್ಲ ಸರ್, ಅದಕ್ಕೆ ಹೇಳ್ತಾ ಇರೋದು ನಾನು. ಅವ್ರ ಕೈಗೆ ಏನೂ ಇಲ್ರಿ, ಅವರು ಕೆಲಸ ಮಾಡೋದ್ರು ಕರೆಕ್ಟ್ ಅದಾರ, ಕೇಳೋದ್ರು ಕರೆಕ್ಟ್ ಅದಾರ, ಅವ್ರು ಭಾರಿ ಕರೆಕ್ಟ್ ಮನುಷ್ಯ ಅವರು ಶಿವಕುಮಾರ್. ಹಾಂ ಸರ್. ಬಟ್ ಎಲ್ಲ ಅವ್ರ ಕೈಗೆ ಇಲ್ರಿ, ಅದು ಪ್ರಾಬ್ಲಮ್ ಅದ ಕೋಟಕ್ ಮಹಿಂದ್ರ ಕೇಸ್ನಾಗ. ಹಾಂ ಸರ್, ಅದೇ ಸರ್ ಲೈಕ್ ಎಲ್ಲಿ ಇವಾಗ ಲೈಕ್ ಮೇಲ್ ಹಾಕಿದ್ರೆ ರಿಪ್ಲೈ ಏನು ಬಂದಿದೆ ಏನನ್ನೋದು ಲೈಕ್ ಇವಾಗ ಹೈಯರ್ ಲೆವೆಲ್ ಅಫಿಷಿಯಲ್ಗಿನೂ ನಾವು ಹಾಕ್ಲಿಕ್ಕೆ ಬರುತ್ತೆ ಸರ್. ಸೊ ಎಲ್ಲಿ ತನಕ ಹಾಕಿದ್ರ ಏನನ್ನೋದು ಕೇಳಬೇಕಾಗತ್ತಲ್ಲ ಸರ್ ಅವರಿಗೆ. ನೀವು ಹಾಕ್ರಿ ಮತ್ತೆ ಮೇಲ್ ನಮಗೆ CC-ನಾಗ ಇಟ್ಟು ಕಳಿಸ್ರಿ ಹಿಂಗಾಗ್ಯದ ಅಂತ ಹೇಳಿ. ಅವ್ರು ಯಾಕೆ ಶಿವಕುಮಾರ್ ಎಲ್ಲಿ ಏನು ಇನ್ಫಾರ್ಮೇಶನ್ ಅದೇನ್ರಿ ನಿಮ್ಮ ಕಡೆ ಅದು ಇರ್ಲಿಕ್ಕಿಲ್ಲ ಬಾ ಮಾಡಿ. ಸರ್ ನಮ್ಮ ಕಡೆಯಿಂದ ಚೆಕ್ ಮಾಡಿದ್ರೆ ನಮಗೆ ಸಿಗತ್ತೆ ಸರ್, ಅದೇ ಹೇಳ್ತಾ ಇದ್ದೀನಿ. ನಂಗೆ ಒಂದು 10 minutes ಟೈಮ್ ಕೊಟ್ಟರೆ ಅವ್ರ ಜೊತೆಗೆ ಒಂದ್ಸಲ ಮಾತಾಡಿ ಎಲ್ಲಿ ತನಕ ಬಂದಿದೆ ಅನ್ನೋದು ಕೇಳಿಕಾದ್ರೂ ಆಗತ್ತಲ್ಲ ಸರ್. ಅದೇ ಹೇಳ್ತೀನಲ್ರಿ, ಹಿಂಗ ನಾವು ಕೇಳ್ಕೊತ ಕೂತೀವಿ ಬರೇ, ನೀವು ಹಿಂಗ ಕೇಳ್ಕೊತ ಕೂಡ್ತೀರಿ. ಬಟ್ ಕೆಲಸ ಆಗ್ಬೇಕಲ್ರಿ, ಅದು ಯಾರು ನಿಂತು ಮಾಡ್ಬೇಕು. ಒಬ್ರು ಅದಕ್ಕಂತೇಳಿ ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳಿ ಡೆಸಿಗ್ನೇಟೆಡ್ ಪರ್ಸನ್ ಇರ್ತಾರಿ. ಅವರು ನಾವು ಬಿಟ್ರು ಕಸ್ಟಮರ್ ನಾವು ಬಿಟ್ರು ಅವ್ರು ಬಿಡಬಾರ್ದು. ಯಾಕಂದ್ರ ರೊಕ್ಕ ಅವ್ರದ್ದು ಬ್ರಾಂಚ್ ಬ್ಯಾಂಕ್ನಾಗ ಇತ್ರಿ, ಅದು ಆಕ್ಚುಲಿ ಅವ್ರಿಗೆ ಲಾಸ್ ಆಗ್ಬೇಕ್ರಿ. ಇಲ್ಲಿ ಅವ್ರಿಗೆ ಲಾಸು ಇಲ್ಲ ಪ್ರಾಫಿಟು ಇಲ್ಲ, ಏನೂ ವ್ಯತ್ಯಾಸ ಬೀಳಂಗಿಲ್ಲ. ಹಿಂಗಿತ್ತಂತಂದ್ರೆ ಮತ್ತೆ ಅವ್ರು ಯಾಕೆ ತಲೆ ಕೆಡ್ಸ್ಕೊತಾರ್ರಿ? ಯಾರು ತಲೆ ಕೆಡ್ಸ್ಕೊಂಗಿಲ್ಲ, ನಾವು ತಲೆ ಕೆಡ್ಸ್ಕೊಟ್ಬಿಡ್ಬೇಕಷ್ಟೇ. ಇಲ್ಲ ಸರ್, ನಾನು ಒಂದ್ಸಾರಿ ಲೈಕ್ ಮಾತಾಡಿ ಲೈಕ್ ಎಲ್ಲಿ ತನಕ ಬಂದಿದೆ ಅಂತ ಹೇಳಿ ನಾನು ಮಾತಾಡ್ತೀನಿ ಸರ್. ಇಶ್ಯೂ ಅನ್ನೋದು ನೀವಲ್ರಿ, ನೀವಲ್ಲ ಬ್ಯಾಂಕ್ ಮ್ಯಾನೇಜರ್ಲಿಂದ ಮಾತಾಡೋ ಸರಿ. ಅವ್ರೀಗ ಒಂದು ರೋಲ್ ಅದಲ್ಲಿ, ರೋಲ್ ಅಂತ ಹೇಳಿದ ಅವ್ರು ಕರೆಕ್ಟ್ ಕೆಲಸ ಮಾಡ್ಲಿಕತ್ತಾರೋ ಇಲ್ವೋ ಅಂತ ಹೇಳಿ ನೀವು ನೋಡ್ಬೇಕ್ರಿ. ಒಬ್ರು ಲೇಯರ್ ಇರ್ಬೇಕಲ್ಲಿ, ನೀವು ಮಾಡಬಾರ್ದು, ನೀವು ಮಾಡಿಸ್ಬೇಕ್ರಿ. ಹಂಗಿರ್ಬೇಕು ನಿಮ್ದು ರೋಲ್. ನೀವು ಮಾಡೋದಲ್ರಿ, ಮಾಡಿಸ್ಬೇಕ್ರಿ ನೀವು. ಹಾಂ ಸರ್, ಅವ್ರ ಜೊತೆಗೆ ಒಂದ್ಸಲ ಮಾತಾಡ್ತೀನಿ ಸರ್, ಬ್ರಾಂಚ್ ಪರ್ಸನಿಗೂ ಮಾತಾಡ್ತೀನಿ. ನಾನು ಶಿವಕುಮಾರ್ ಅವ್ರನ್ನು ಎಲ್ಲಿ ತನಕ ಫಾಲೋ ಅಪ್ ಆಗಿದ್ದಾರೆ ಅವ್ರನ್ನೂ ಕೇಳ್ತೀನಿ ಸರ್. ಕಸ್ಟಮರ್ ಮತ್ತೆ ಡೇಟ್ ಕೇಳಿಗತ್ತಾರ, ಮತ್ತೆ ನೀವು ಡೇಟ್ ಕೊಡ್ವಲ್ರಿ, ಒಂದು ಸರ್ವಿಸ್ ಟಿಕೆಟ್ ಆಗಿಲ್ಲ, ಮತ್ತೆ ಏನ್ ಪ್ರಾಬ್ಲಮ್ಸ್ ಅದ ಮೇಲ್ ಹಾಕಿ ರಿಪ್ಲೈ ಮಾಡಿ ಕೊಡ್ರಿ ಅಂತ ಹೇಳ್ಬೇಕು ನೀವು. ಯಾರೊಬ್ರು ಸೀನಿಯರ್ ಪರ್ಸನ್ ಸೂಪರ್ವೈಸರ್ ಹೇಳ್ಬೇಕು, ಅಂತವ್ರು ಕಾಲ್ ಮಾಡ್ಬೇಕ್ರಿ. ಆಕ್ಚುಲಿ ಯಾರು ಮಾಡ್ಬಾರ್ದು, ಬ್ರಾಂಚ್ ಮ್ಯಾನೇಜರ್ ತಿಳ್ಕೊಂಡು ಅವರು ತಮ್ಮ ಕೆಲಸ ಕರೆಕ್ಟಾಗಿ ಮಾಡಿದ್ರೆ ಅವ್ರಿಗೂ ಚಲೋ ನಮಗೂ ಚಲೋ. ಯಾಕಂದ್ರೆ ರೊಕ್ಕ ನಮ್ಮ ರೊಕ್ಕ 1.14 lakhs ಯಾವುದೋ ಒಂದು ಥರ್ಡ್ ಕ್ಲಾಸ್ ಬ್ರಾಂಚ್ ICICನೋ HDFCನೋ ಯಾವುದೋ ಫೋನ್ಪೇ ಯಾವ ಥರ್ಡ್ ಕ್ಲಾಸ್ ಮಂದಿ ಕಡೆ ಹೋಗ್ಯದ, ಆರ್ಡರ್ ಮಂದಿ ಕಡೆ ಹೋಗ್ಯದ. ಅದ ಅಮೌಂಟ್ ಕೋಟಕ್ ಮಹಿಂದ್ರ ಬ್ರಾಂಚ್ ಬನಶಂಕರಿ ಬ್ರಾಂಚ್ ಅವ್ರ ಕಡೆ ಇತ್ತಂದ್ರ ಅಲ್ಲಿ ಬನಶಂಕರಿ ಆಜು ಬಾಜು ಏನು ಹೋಟೆಲ್ ಬಿಸ್ನೆಸ್ ಏನ್ ನಡೀಲಿಗತ್ತಾವಲ್ರಿ, ಅದಕ್ಕೆ ಯೂಸ್ ಆಗ್ತಿತ್ತಲ್ಲ ನೆಟ್ಟಿಗೆ. ಅದು ಪ್ರಾಫಿಟ್ ಅಂತೇಳಿ ನಮಗೆ ಇಂಟ್ರೆಸ್ಟ್ ಬರ್ತಿತ್ತಲ್ಲ ಕರೆಕ್ಟಾಗಿ. ನೀವು ಅದು ಏನು ಸಿಸ್ಟಮ್ ಫಾಲೋ ಮಾಡಂಗಿಲ್ಲ ನೀವು, ಅದಕ್ಕೆ ನಿಮಗೇನು ಮೈಗೆ ಹತ್ತಂಗಿಲ್ಲ, ಯಾರಿಗೂ ಏನು ಹತ್ತಂಗಿಲ್ಲ. ಅಲ್ಲಿ ನಾವ ಹಚ್ಚಿಸ್ಕೋಬೇಕಿಲ್ಲಿ ನಮ್ಮ ರೊಕ್ಕ ಅಂತೇಳಿ. ಅದ ನಿಮ್ ಸಿಸ್ಟಮ್ ಖರಾಬ್ ಅದ ಅಂತ ಹೇಳಿರ್ತೀನಿ ಅಲ್ಟಿಮೇಟ್ಲಿ. ಅದಕ್ಕೆ ಯಾರು ನೆಟ್ಟಿಗೆ ಯಾರ್ದು ಏನು ರೂಲ್ಸ್ ಗೊತ್ತಿಲ್ಲ, ರೆಸ್ಪಾನ್ಸಿಬಿಲಿಟಿ ಗೊತ್ತಿಲ್ಲ. ಒಬ್ರು ತಗೊಂಡು ತಮ್ಮ ರೆಸ್ಪಾನ್ಸಿಬಿಲಿಟಿ ಇನ್ನೊಬ್ರು ತಲೆ ಮೇಲೆ ಹಾಕ್ತಾರ, ಅವ್ರು ಇನ್ನೊಬ್ರು ತಲೆ ಮೇಲೆ ಹಾಕ್ತಾರ, ಅವ್ರು ಇನ್ನೊಬ್ರು ತಲೆ ಮೇಲೆ ಹಾಕ್ತಾರ. ಹಿಂಗೆ ಕಡಿ ಲಾಸ್ಟಿಗೆ ಕೋಟಕ್ ಮಹಿಂದ್ರದವ್ರು ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಮೇಲೆ ಹೋಗ್ತಾರ. ಅವ್ರೇನ್ ಮಾಡ್ತಾರ್ರಿ ಪಾಪ, ಅವ್ರ ಸಂಬಂಧ ಸೂತ್ರ. ಇದಕ್ಕೆ ಲಾ ಅಂಡ್ ಆರ್ಡರ್ ಇಶ್ಯೂ ಆಗಿತ್ತಂದ್ರೆ ಅವ್ರು ಬರ್ತಾರೆ, ಮಾರಾಮಾರಿ ಆಗಿತ್ತಂದ್ರೆ ಬರ್ತಾರೆ. ನಮಗೆ ಎತ್ಕೊಂಡು ಹೋಗಿದ್ರೆ ಅವಾಗ ಬರ್ತಾರ ಅವರು, ದಂಡ ಹತ್ತಾರ ಅವರು ಅಪೋಸಿಟ್ ಮಂದಿದವ್ರದ್ದು. ರೊಕ್ಕದ ಕೇಸು ನೀವು ನೋಡ್ಬೇಕ್ರಿ, ಅವ್ರ ತಲೆ ಮೇಲೆ ಹಾಕಿದ್ರೆ ಇವೆಲ್ಲ ಅವ. ಈಗ ರೊಕ್ಕದ ಬಗ್ಗೆ ಮಾತಾಡಿ ನೋಡ್ರಿ. ಬ್ರಾಂಚ್ ಮ್ಯಾನೇಜರ್ VRM ಇವರು ಡೆಸಿಗ್ನೇಟೆಡ್ ಆಫೀಸರ್ಸ್ ರೀ. ನಿಮ್ದು ನೋಡಲ್ ಆಫೀಸರ್ ಗತ್ಲೆ ಅಂತ ಮಾತಾಡಿ ತಿಳ್ಕೊಂಡು ಮಾಡ್ಬೇಕ್ರಿ ಬೇಸಿಕಲಿ. ಹಿಂಗ ನಿಮ್ ಕಡೆ ಪವರ್ಸ್ ಇರ್ಬೇಕು, ಪ್ಲಸ್ ಏನಂದ್ರೆ ಎಸ್ಕಲೇಷನ್ ಮಾಡೋದು ಎಲ್ಲ ಇರ್ಬೇಕ್ರಿ ಇಲ್ಲಿ ಫೆಸಿಲಿಟೀಸ್. ಹಂಗಿತ್ತಂದ್ರೆ ನೀವು ಮಾಡ್ರಿ ಫೋನ್, ಇಲ್ಲಂದ್ರ ನಿಮ್ ಟೈಮ್ ವೇಸ್ಟ್, ನಮ್ದು ಟೈಮ್ ವೇಸ್ಟ್. ಆಮೇಲೆ ಅಲ್ಲಿ ಶಿವಕುಮಾರ್ ಬ್ರಾಂಚ್ ಮ್ಯಾನೇಜರ್ ಅಂತ ಯಾರು ಬಂದಾರಲ್ರಿ ಅವ್ರದ್ದು ಟೈಮ್ ವೇಸ್ಟ್, ನಿಮ್ದು ರಿಸೋರ್ಸಸ್ ವೇಸ್ಟ್, ಅಲ್ಲಿ ಬ್ರಾಂಚ್ ಮಾಡಿದ್ದು ಅದು ವೇಸ್ಟ್, ಅಲ್ಲಿ ಕಂಪ್ಯೂಟರ್ ಏನ್ ಇಟ್ಕೊಂಡು ಕೂತಿರಲ್ಲ ಅದು ವೇಸ್ಟ್, ಎಲೆಕ್ಟ್ರಿಸಿಟಿ ಬಿಲ್ ಏನ್ ಸಪ್ಲೈ ಕೊಡ್ತಾರಲ್ರಿ ಗೌರ್ಮೆಂಟ್ ಅವ್ರು ಇವ್ರು ಅಂತ ಹೇಳಿ ಅದು ವೇಸ್ಟ್, ಎಲ್ಲ ವೇಸ್ಟ್. ಏನೂ ಉಪಯೋಗ ಇಲ್ಲ ಇಲ್ಲಿ. ಸೊ ಹಿಂಗದ ನೋಡ್ರಿ ಕನೆಕ್ಷನ್.
ಇದು ತಿಳ್ಕೊಬೇಕ್ರಿ ಕರೆಕ್ಟಾಗಿ.